ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದು ಈ ಕೋವಿಡ್-19 ವಿಷಮ ಪರಿಸ್ಥಿತಿಯಲ್ಲಿ ಆನ್ಲೈನ್ ಶಿಕ್ಷಣದ ಮೂಲಕ ಶಿಕ್ಷಣವನ್ನು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂತಹದ್ದು ಅನಿವಾರ್ಯತೆಯಾಗಿದೆ. ಔಪಚಾರಿಕ ಶಿಕ್ಷಣದಿಂದ ಹೊರತಾಗಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ನಮ್ಮ ಶಿಕ್ಷಣವನ್ನು ಮುಂದುವರಿಸಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ. ಈ ಸಂದರ್ಭದಲ್ಲಿ ಶ್ರೀ ಸಂಸ್ಥೆಯ ಆದೇಶದಂತೆ ನಾವೆಲ್ಲರೂ ಸಹ ಈ ವಿಡಿಯೋ ಪಾಠಗಳನ್ನು ಕೇಳಿ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಬೇಕಾಗುವಂತಹ ಪರಿಸ್ಥಿತಿ ಬಂದಿದೆ. ಇದನ್ನೆಲ್ಲ ಮೆಟ್ಟಿ ನಿಂತು ನಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳೋದು ಇವತ್ತಿನ ಒಂದು ಅನಿವಾರ್ಯತೆ. ನಾನು ನಿಮ್ಮ MSMS ಶ್ರೀ ಗುರುಸಿದ್ದೇಶ್ವರ ಪ್ರೌಢಶಾಲೆ ಬಿದರಕೆರೆ. ವಿದ್ಯಾರ್ಥಿಗಳೇ, ನಾವು ಇಂದು ಸಮಾಜ ವಿಜ್ಞಾನದ ಬಗ್ಗೆ ತಿಳಿದುಕೊಳ್ಳೋಣ. ಸಮಾಜ ವಿಜ್ಞಾನದ ಬಹುಮುಖ್ಯವಾದಂತಹ ಶಾಖೆಯಾದ ಇತಿಹಾಸದಲ್ಲಿ ಆಧಾರಗಳು ಈ ಅಧ್ಯಾಯದ ಬಗ್ಗೆ ನಾವು ಚರ್ಚಿಸೋಣ. ಆಧಾರಗಳು ಈ ಪಠ್ಯದಲ್ಲಿ ನಾವು ಮೊದಲಿಗೆ ಆಧಾರ ಎಂದರೆ ಏನು, ಆಧಾರ ಎನ್ನುವಂತಹ ಶಬ್ದದ ಅರ್ಥವನ್ನು ನೋಡೋದಾದ್ರೆ, ಆಧಾರ ಒಂದು ಮನೆಗೆ ಬೇಸ್ಮೆಂಟ್ ಹೇಗೆ ಆಧಾರನೋ, ನಾವು ಈಗ ನಿಲ್ಲೋದಕ್ಕೆ ನಮ್ಮ ಕಾಲುಗಳು ಮೂಳೆಗಳು ಹೇಗೆ ಅವುಗಳ ಗಟ್ಟಿತನ ನಮಗೆ ಹೇಗೆ ಆಧಾರವೋ, ಹಾಗೆ ಇತಿಹಾಸವನ್ನು ರಚಿಸೋದಕ್ಕೆ ಕೆಲವೊಂದು ವೈಜ್ಞಾನಿಕ ಅಂಶಗಳು ನಮಗೆ ಬೇಕಾಗ್ತವೆ. ಅವುಗಳನ್ನು ನಾವು ಆಧಾರಗಳು ಅಂತ ಹೇಳಿ ಕರಿತೀವಿ. ಈ ಒಂದು ಪಠ್ಯ ಭಾಗದಲ್ಲಿ ನಾವು ಕೆಲವೊಂದು ಅಂಶಗಳನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಅವುಗಳಲ್ಲಿ ಮುಖ್ಯವಾಗಿ ನೋಡೋಣ. ಇದರಲ್ಲಿ ಇತಿಹಾಸದ ಅಧ್ಯಯನಕ್ಕೆ ಬೇಕಾಗಿರುವಂತಹ ಆಧಾರಗಳ ಬಗ್ಗೆ ನಾವು ಈ ಪಠ್ಯ ಭಾಗದಲ್ಲಿ ಅಧ್ಯಯನ ಮಾಡೋಣ. ಇತಿಹಾಸದ ಅಧ್ಯಯನಕ್ಕೆ ಬೇಕಾಗಿರುವ ಆಧಾರಗಳ ಬಗ್ಗೆ ನಾವು ಸುದೀರ್ಘವಾಗಿ ಈ ಪಠ್ಯ ಭಾಗದಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಇನ್ನು ಎರಡನೇದಾಗಿ ಆಧಾರದ ವಿಧಗಳು. ಆಧಾರ ಎಂದರೆ ಏನು ಎನ್ನುವುದನ್ನು ಅಧ್ಯಯನ ಮಾಡ್ತೀವಿ. ಆಧಾರದ ವಿಧಗಳು ಯಾವ್ಯಾವು ಅನ್ನೋದನ್ನು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಪ್ರಾಕ್ತನಾಧಾರಗಳ ಅರ್ಥ ಮತ್ತು ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊತೀವಿ. ಪ್ರಾಕ್ತನಾಧಾರಗಳ ಅರ್ಥ ಮತ್ತು ಪ್ರಾಮುಖ್ಯತೆ ಇವುಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಶಾಸನಗಳ ಬಗ್ಗೆ ಅರಿವನ್ನು ಮುಗಿಸ್ಕೊಳ್ತೀವಿ. ಇವೆಲ್ಲವೂ ಸಹ ಆಧಾರಗಳು. ಇನ್ನು ಮೌಖಿಕ ಆಧಾರಗಳು ಇತಿಹಾಸದ ಅಧ್ಯಯನಕ್ಕೆ ಹೇಗೆ ಪೂರಕವಾಗಿವೆ, ಇವುಗಳನ್ನು ಅಧ್ಯಯನ ಮಾಡ್ತೀವಿ. ಮೌಖಿಕ ಆಧಾರಗಳು ಇತಿಹಾಸದ ರಚನೆಗೆ ಅಧ್ಯಯನಕ್ಕೆ ಹೇಗೆ ಪೂರಕವಾಗಿವೆ. ಇತಿಹಾಸದ ರಚನೆಗೆ ಹೇಗೆ ಪೂರಕವಾಗಿವೆ. ಇದಿಷ್ಟು ಅಂಶಗಳನ್ನ ನಾವೊಂದು ಈ ಪಠ್ಯ ಭಾಗದಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಇನ್ನು ಮಕ್ಕಳೇ, ನಾವು ಆಧಾರಗಳನ್ನ ಬಳಸಿಕೊಂಡು ಇತಿಹಾಸವನ್ನು ರಚಿಸ್ತೀವಿ. ಇತಿಹಾಸ ಎಂದರೇನು? ಹಾಗಾದ್ರೆ ಇತಿಹಾಸ ಅಂದರೆ ಗತಿಸಿ ಹೋದ ಘಟನೆಗಳನ್ನ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವಂತಹದ್ದು. ಗತಿಸಿ ಹೋದ ಘಟನೆಗಳ ಬಗೆಗೆ ಸವಿವರವಾಗಿ ತಿಳಿಸುವಂತಹದ್ದು. ಗತಿಸಿ ಹೋಗಿದ್ದು ಅಂದ್ರೆ ಯಾವುದು? ಭೂತಕಾಲದಲ್ಲಿ ಹಿಂದೆ ನೆನ್ನೆ ನಡೆದು ಹೋಗಿರುವಂತಹದ್ದು ಎಲ್ಲದನ್ನು ಸಹ ನಾವು ಇತಿಹಾಸ ಅಂತ ಹೇಳಿ ಕರಿತೀವಿ. ಇಂತಹ ಇತಿಹಾಸವನ್ನು ರಚಿಸಬೇಕಾದ್ರೆ ನಮಗೆ ಬಹುಮುಖ್ಯವಾಗಿ ಆಧಾರಗಳು ಬೇಕಾಗ್ತವೆ. ಈ ಆಧಾರಗಳನ್ನ ಬಳಸಿಕೊಂಡು ಇತಿಹಾಸವನ್ನು ರಚಿಸ್ತಾ ಹೋಗ್ತೀವಿ. ಆಧಾರವಿಲ್ಲದೆ ಇತಿಹಾಸ ಇರೋದಿಲ್ಲ. ಆಧಾರ ಎನ್ನುವಂತಹದ್ದು ಇತಿಹಾಸಕಾರನಿಗೆ ಒಂದು ಬಹುಮುಖ್ಯವಾದ ಸಾಕ್ಷಿಯನ್ನು ಒದಗಿಸಿಕೊಡುತ್ತೆ. ಹಾಗಾಗಿ ಇತಿಹಾಸಕಾರ ಈ ಆಧಾರವನ್ನ ಸಾಕ್ಷ್ಯವಾಗಿಟ್ಟುಕೊಂಡು ಅವನು ಇತಿಹಾಸವನ್ನು ರಚಿಸ್ತಾ ಹೋಗ್ತಾನೆ. ನಾವು ಈ ನಿಟ್ಟಿನಲ್ಲಿ ಇತಿಹಾಸಕಾರರನ್ನ ಒಬ್ಬ
ಸಾಕ್ಷಿಗಳನ್ನು ಆಧಾರವಾಗಿಟ್ಕೊಂಡು ತಮ್ಮ ವಾದಗಳನ್ನು ಮಂಡಿಸ್ತಾರೋ ಹಾಗೆಯೇ ಇತಿಹಾಸಕಾರ ತನಗೆ ದೊರೆತಿರುವಂತಹ ಪುರಾವೆಗಳನ್ನು, ನಮ್ಮ ಇಂದಿನ ಮನುಜರು ಬಿಟ್ಟು ಹೋಗಿರುವಂತಹ ಕೆಲವು ಪುರಾವೆಗಳು, ಇವುಗಳನ್ನು ಆಧಾರವಾಗಿಟ್ಕೊಂಡು ಇತಿಹಾಸವನ್ನು ರಚಿಸ್ತೀನಿ. ಉದಾಹರಣೆಗೆ ನಾವಿಲ್ಲಿ ನೋಡಬಹುದು, ನಮ್ಮ ಪೂರ್ವಜರು ಬಿಟ್ಟು ಹೋಗಿರುವಂತಹ ಕೆಲವು ಕೋಟೆ ಕೊತ್ತಲೆಗಳು, ದೇವಾಲಯಗಳು, ಕಟ್ಟಡಗಳು, ನಾಣ್ಯಗಳು, ಅವರು ಬಳಸಿ ಹೋಗಿರುವಂತಹ ವಸ್ತುಗಳು, ಮಡಿಕೆಗಳು, ಆಭರಣಗಳು, ಆನಂತರ ಪಳೆಯುಳಿಕೆಗಳು, ಸತ್ತ ಪ್ರಾಣಿ ಪಕ್ಷಿ ಮರಗಿಡಗಳು, ಇವುಗಳ ಪಳೆಯುಳಿಕೆಗಳು, ಕೋಟೆಗಳು, ಇನ್ನು ಏನೆಲ್ಲ ಹಿಂದಿನ ಮಾನವರು ಬಳಸಿ ಹೋಗಿದ್ದಾರೋ ಇವೆಲ್ಲವುಗಳನ್ನು ಸಹ ನಾವು ಇವತ್ತು ಆಧಾರಗಳಾಗಿ ಬಳಸ್ಕೊಳ್ತೀವಿ. ಇನ್ನು ನಾಣ್ಯಗಳು, ಇವೆಲ್ಲವೂ ಸಹ ಇತಿಹಾಸಕ್ಕೆ ಬೇಕಾದಂತಹ ವೈಜ್ಞಾನಿಕ ಪುರಾವೆಗಳನ್ನು ಒದಗಿಸ್ತಾ ಹೋಗ್ತವೆ. ಈ ನಿಟ್ಟಿನಲ್ಲಿ ಇತಿಹಾಸಕಾರರು ಈ ಸಾಕ್ಷಿಗಳನ್ನು ಆಧಾರವಾಗಿಟ್ಟುಕೊಂಡು ಇತಿಹಾಸವನ್ನು ರಚಿಸ್ತಾ ಹೋಗ್ತಾರೆ. ಈಗ ನಾವು ಬರೋಣ, ಆಧಾರ ಎಂದರೇನು? ಹಾಗಾದರೆ ಬಹುಮುಖ್ಯವಾದಂತಹ ಭಾಗ ಆಧಾರ ಎಂದರೇನು. ನಾವೀಗಾಗಲೇ ನೋಡಿದ್ವಿ, ಆಧಾರ ಎನ್ನುವುದಕ್ಕೆ ಶಬ್ದಶಃ ಅರ್ಥವನ್ನು ನೋಡಿದ್ವಿ. ಹಾಗಾದ್ರೆ ಆಧಾರ ಎಂದರೇನು? ಪ್ರಾಚೀನ ಕಾಲದಿಂದಲೂ ಸಹ ಮಾನವ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಸಂದರ್ಭದಲ್ಲಿ ಆತ ತನ್ನ ಅನುಕೂಲಕ್ಕೆ ಬೇಕಾದ ಹಾಗೆ ಮನೆಗಳನ್ನು, ಕಟ್ಟಡಗಳನ್ನು, ದೇವಾಲಯಗಳನ್ನು, ನಾಣ್ಯಗಳನ್ನು, ಮಡಿಕೆ ಕುಡಿಕೆಗಳನ್ನು, ಆಹಾರ ಸಾಮಗ್ರಿಗಳನ್ನು, ಇವೆಲ್ಲವುಗಳನ್ನು ತನ್ನ ಜೀವನದಲ್ಲಿ ಯಾವೆಲ್ಲ ವಸ್ತುಗಳನ್ನು ಬಳಸಿದ್ದನೋ ಅವೆಲ್ಲವುಗಳು ಹಾಗೆ ಉಳಿದಿವೆ, ಕೆಲವು ಅವಶೇಷಗಳಾಗಿ ಉಳಿದಿವೆ. ಅಂದರೆ ಸಂಪೂರ್ಣ ಪ್ರಮಾಣದಲ್ಲಿ ಅವು ವ್ಯವಸ್ಥಿತವಾಗಿಲ್ಲ ಅಂದ್ರೂ ಕೆಲವೊಂದು ನಶಿಸಿ ಹೋಗಿ ಉಳಿದಿರುವಂಥದ್ದು, ಭೂಗರ್ಭದಲ್ಲಿ ಅಡಗಿರ್ಬೋದು, ಮೇಲೆ ಇರುವಂತಹದ್ದು, ಇವುಗಳನ್ನೆಲ್ಲವನ್ನು ಸಹ ನಾವು ಆಧಾರ ಅಂತ ಹೇಳಿ ಕರೆಯುತ್ತೀವಿ. ಉದಾಹರಣೆಗೆ ಇಂದಿನ ಮಾನವ ಬಿಟ್ಟು ಹೋಗಿರುವಂತಹ ವ್ಯವಸಾಯದ ಪರಿಕರಗಳು, ದೇವಾಲಯಗಳು, ಧಾರ್ಮಿಕ ಕಟ್ಟಡಗಳು, ಕೋಟೆಗಳು, ಶಾಸನಗಳು, ನಾಣ್ಯಗಳು, ಹಾಗೆ ಆಯುಧಗಳು, ಇವೆಲ್ಲವುಗಳನ್ನು ಸಹ ನಾವೇನಂತೀವಿ ಇತಿಹಾಸದ ಆಧಾರ ಅಂತ ಹೇಳಿ ಕರಿತೀವಿ. ಹಾಗಾದರೆ ಇದನ್ನು ನಾವು ಆಧಾರ ಇಟ್ಕೊಂಡ್ರೆ ಆಧಾರ ಅಂದರೆ ಏನನ್ನ ನಾವು ವ್ಯಾಖ್ಯೆ ಕೊಡ್ಬೋದು? ಆಧಾರ ಅಂದರೆ ಇತಿಹಾಸದ ರಚನೆಗೆ ಬೇಕಾಗಿರುವಂತಹ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಅಂತ ಹೇಳಿ ಕರಿತೀವಿ. ಇತಿಹಾಸದ ರಚನೆಗೆ ಬೇಕಾಗಿರುವ ಮೂಲ ಸಾಮಗ್ರಿಗಳು, ಮೂಲ ಸಾಮಗ್ರಿಗಳಿಗೆ ನಾವೇನಂತೀವಿ ಆಧಾರ ಅಂತ ಹೇಳಿ ಕರಿತೀವಿ. ಇತಿಹಾಸಕಾರ ಇತಿಹಾಸವನ್ನ ರಚಿಸಬೇಕಾದ್ರೆ ಬೇಕಾಗುವಂತಹ ಮೂಲ, ಅವಿಲ್ಲದೆ ಇತಿಹಾಸ ಸಾಧ್ಯನೇ ಇಲ್ಲ, ಅದನ್ನ ನಾವು ಆಧಾರ ಅಂತ ಹೇಳಿ ಕರಿತೀವಿ. ಕೆಲವೊಮ್ಮೆ ಏನಾಗುತ್ತೆ, ಆಧಾರಗಳು ಈ ವಸ್ತುಗಳ ರೂಪದಲ್ಲಿ ಇರೋದಿಲ್ಲ, ನಶಿಸಿ ಹೋಗಿರ್ತವೆ. ಕೆಲವನ್ನ ನಾವು ಬಾಯಿಂದ ಬಾಯಿಗೆ ಏನು ಮೌಖಿಕವಾಗಿ ತೆಗೆದುಕೊಂಡು ಸಹ ನಾವು ಇತಿಹಾಸವನ್ನ ರಚಿಸಬೇಕಾಗುತ್ತೆ. ಹಾಗಾಗಿ ಆ ಒಂದು ಘಟನೆಗಳು ಇತಿಹಾಸಕಾರರಿಗೆ ಈ ಆಧಾರಗಳು ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ಸಂದರ್ಭಗಳು ದೊರೆತಾ ಹೋಗ್ತವೆ. ಇತಿಹಾಸಕಾರ ಏನ್ ಮಾಡ್ತಾನೆ, ಈ ತಮಗೆ ಲಭ್ಯವಿರುವಂತಹ ಈ ಆಧಾರಗಳನ್ನ ಮುಖ್ಯವಾಗಿಟ್ಕೊಂಡು ಅವುಗಳನ್ನು ವಿಮರ್ಶಿಸಿ ವಿಶ್ಲೇಷಿಸಿ ಇತಿಹಾಸವನ್ನು ರಚಿಸ್ತಾ ಹೋಗ್ತಾರೆ. ಆಗ ನಮಗೆ ಬೇಕಾದಂತಹ ಸಾಮಗ್ರಿಗಳು ಸರಿಯಾದ ದೊರೆದೇ ಇತಿಹಾಸಕಾರನಿಗೆ ಈ ಕೆಲವೊಮ್ಮೆ ನಿಖರವಾದಂತಹ ಆಧಾರಗಳು ದೊರೆಯದೇ ಇದ್ದಂತಹ ಸಂದರ್ಭದಲ್ಲಿ ಕೆಲವೊಂದು ಊಹೆಗಳ ಆಧಾರದ ಮೇಲೆ ಅವರು ಇತಿಹಾಸವನ್ನು ವಿಮರ್ಶಿಸಿ ವಿಶ್ಲೇಷಿಸಿ ಇತಿಹಾಸವನ್ನು ರಚಿಸ್ತಾ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಏನಾಗುತ್ತೆ ಅಂದರೆ ಒಬ್ಬೊಬ್ಬ ಇತಿಹಾಸಕಾರ ತಮ್ಮ ತಮ್ಮ ಊಹೆಗಳನ್ನು ಒಂದೊಂದು ರೀತಿಯಲ್ಲಿ ಬರಿತಾ ಹೋಗಿರ್ತಾರೆ. ಈ ಆ ಒಂದು ಸಂದರ್ಭದಲ್ಲಿ
ಇಂತಹ ಸನ್ನಿವೇಶಗಳನ್ನು ನಾವು ಇತಿಹಾಸದಲ್ಲಿ ಕಾಣಬಹುದಾಗುತ್ತೆ. ಒಟ್ಟಾರೆ ಇವನ್ನೆಲ್ಲವನ್ನ ಈ ಒಂದು ಊಹೆ ಹೊರತಾಗಿ ಇರುವಂತಹದ್ದು ವೈಜ್ಞಾನಿಕವಾದ ಅಧ್ಯಯನ ಅಂತ ಹೇಳಿದ್ರೆ ಕಾರ್ಬನ್ 14 ಎಂಬುವಂತಹ ವಿಕಿರಣಶೀಲತಾ ಇಂಗಾಲದ ಒಂದು ಪರೀಕ್ಷೆ, ಅದನ್ನು ಕಾರ್ಬನ್ 14 ಟೆಸ್ಟ್ ಅಂತ ಹೇಳಿ ಕರೀತಾರೆ. ಕಾರ್ಬನ್ 14 ಟೆಸ್ಟ್ ಅಥವಾ ಪರೀಕ್ಷೆ ಅಂತ. ಈ ಪರೀಕ್ಷೆಯಲ್ಲಿ ಇಂಗಾಲ 14ರ ಪರೀಕ್ಷೆ, ಇದರಲ್ಲಿ ನಾವು ವೈಜ್ಞಾನಿಕವಾಗಿ ಪಳೆಯುಳಿಕೆಗಳನ್ನು ಅವಶೇಷಗಳನ್ನು ಅಧ್ಯಯನ ಮಾಡ್ತೀವಿ. ಹೇಗಪ್ಪ ಅಂತ ಹೇಳಿದ್ರೆ ಈ ಒಂದು ಪರೀಕ್ಷೆಯಲ್ಲಿ ಇಂಗಾಲ 14 ಮತ್ತು ಇಂಗಾಲ 12 ಇದು ಸವೆಯುತ್ತಾ ಹೋಗುತ್ತದೆ. ಪ್ರತಿ 5,000 ವರ್ಷಗಳಿಗೆ ಒಮ್ಮೆ ಇರುವಂತಹ ಇಂಗಾಲ ಅರ್ಧ ಆಗಿರುತ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಇತಿಹಾಸಕಾರ ಅದನ್ನ ಕಾರ್ಬನ್ 14 ಆಧಾರವಾಗಿಟ್ಟುಕೊಂಡು ಇಂಗಾಲದ ವಯಸ್ಸನ್ನು ಆಧಾರವಾಗಿಟ್ಟುಕೊಂಡು ಇತಿಹಾಸವನ್ನ ಕಾಲಕ್ಕೆ ಅನುಗುಣವಾಗಿ ಅಧ್ಯಯನ ಮಾಡ್ತಾರೆ. ಆ ಒಂದು ಪರೀಕ್ಷೆಯ ಆಧಾರದ ಮೇಲೆ ನಾವು 10,000 ವರ್ಷ ಕ್ರಿಸ್ತ ಪೂರ್ವದ ಶತಮಾನಗಳ ಇತಿಹಾಸವನ್ನು ಸಹ ನಾವು ನಿಖರವಾಗಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯ ಅಧ್ಯಯನದಲ್ಲಿ ನಾಗರಿಕತೆಗಳ ಅಧ್ಯಯನವನ್ನು ಸಹ, ಇತಿಹಾಸ ಪೂರ್ವದ ಕಾಲದ ಅಧ್ಯಯನ, ಲಿಖಿತ ರೂಪದ ಸಾಹಿತ್ಯ ನಮಗೆ ದೊರೆಯದೇ ಇರುವಂತಹ ಕಾಲದ ಇತಿಹಾಸವನ್ನು ಸಹ ನಾವು ಕಾರ್ಬನ್ 14 ಟೆಸ್ಟ್ನ ಆಧಾರದ ಮೇಲೆ ಅಧ್ಯಯನ ಮಾಡ್ತಾ ಹೋಗ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕೆಲವೊಂದು ನಮಗೆ ಆಧಾರಗಳು, ಇತಿಹಾಸಕಾರ ಹೇಗೆ ಆಧಾರಗಳನ್ನು ಬಳಸ್ಕೊಳ್ತಾನೆ ಅನ್ನೋದಕ್ಕೆ ಇವು ಅಜಂತ ಎಲ್ಲೋರ ಗುಹೆಯಲ್ಲಿರುವಂತಹ ಚಿತ್ರಕಲೆಗಳು, ಇವುಗಳನ್ನು ಆಧಾರವಾಗಿಟ್ಟುಕೊಂಡು ನಾವು ಆ ಕಾಲದ ಚಿತ್ರಕಲೆ, ಸಂಸ್ಕೃತಿ ಇವುಗಳನ್ನು ಅಧ್ಯಯನ ಮಾಡ್ತೀವಿ. ಇದು ಐಹೊಳೆ ಪಟ್ಟದಕಲ್ಲಿನ ದೇವಾಲಯಗಳು, ಇದು ಬೀದರ್ನಲ್ಲಿರುವಂತಹ ಗವಾನ್ ಕಟ್ಟಿಸಿರುವಂತಹ ಅವರ ಮಸೀದಿಗಳು, ಹಾಗೆ ಇದು ಶ್ರೀರಂಗಪಟ್ಟಣದ ಕೋಟೆ. ಹೀಗೆ ಕೆಲವೊಂದು ಆಧಾರಗಳನ್ನು ನಾವು ಮುಖ್ಯವಾಗಿಟ್ಟುಕೊಂಡು ನಾವು ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಇದು ಇತಿಹಾಸದ ಅಧ್ಯಯನದ ವೈಜ್ಞಾನಿಕವಾದಂತಹ ರೀತಿ. ಇನ್ನು ವಿದ್ಯಾರ್ಥಿಗಳೇ, ನಾವು ಈ ಆಧಾರದ ವಿಧಗಳನ್ನು ನೋಡೋಣ. ಹೇಗೆ ಆಧಾರದ ವಿಧಗಳನ್ನು ನಾವು ಎಷ್ಟು ವಿಧಗಳಲ್ಲಿ ಆಧಾರಗಳು ನಮಗೆ ದೊರೀತಾ ಹೋಗ್ತವೆ ಇತಿಹಾಸವನ್ನು ರಚಿಸೋದಕ್ಕೆ. ಈಗ ಆಧಾರ ಅಂದ್ರೆ ಏನು ಅನ್ನೋದನ್ನು ನೋಡಿದ್ವಿ. ಆಧಾರ ಅಂತ ಹೇಳಿದ್ರೆ ಏನು ಮಕ್ಕಳೇ? ಆಧಾರ ಅಂತ ಹೇಳಿದ್ರೆ ಇತಿಹಾಸದ ರಚನೆಗೆ ಬೇಕಾದಂತಹ ಮೂಲ ಸಾಮಗ್ರಿಗಳು. ನಾನೇನು ತೋರಿಸಿದ್ನಲ್ಲ ನಿಮಗೆ, ಕೋಟೆ ಕೊತ್ತಲೆಗಳು, ಆನಂತರ ದೇವಾಲಯಗಳು, ಪರಿಕರಗಳು, ಭೂಗರ್ಭದಲ್ಲಿರುವಂತಹ ಅವಶೇಷಗಳು, ಇವೆಲ್ಲವುಗಳು ಸಹ ನಮಗೆ ಇತಿಹಾಸಕ್ಕೆ ಆಧಾರಗಳಾಗಿ ದೊರೆಯುತ್ತವೆ. ಇನ್ನು ಆಧಾರದ ವಿಧಗಳು. ಆಧಾರದ ವಿಧಗಳು. ನಾವು ಆಧಾರದ ವಿಧಗಳಿಗೆ ಬಂದರೆ ಆಧಾರದಲ್ಲಿ ಬಹುಮುಖ್ಯವಾಗಿ 2 ವಿಧಗಳನ್ನು ಗುರುತಿಸ್ತೀವಿ. ಒಂದು ಸಾಹಿತ್ಯ ಆಧಾರಗಳು, ಇನ್ನೊಂದು ಪ್ರಾರ್ಥನಾ ಆಧಾರಗಳು. ಸಾಹಿತ್ಯ ಆಧಾರಗಳು, ಎರಡನೇದು ಪ್ರಾರ್ಥನಾ ಆಧಾರಗಳು.
ಸಾಹಿತ್ಯವೆಲ್ಲವೂ ಮೌಖಿಕ ಸಾಹಿತ್ಯವಾಗುತ್ತದೆ. ಇನ್ನು ದೇಶೀಯ ಸಾಹಿತ್ಯಕ್ಕೆ ಬಂದರೆ ದೇಶೀಯರು ರಚಿಸಿರುವಂತಹ ಸಾಹಿತ್ಯವೆಲ್ಲವೂ ಭಾರತೀಯರು ರಚಿಸಿರುವಂತಹ ಸಾಹಿತ್ಯ ಎಲ್ಲ ದೇಶೀಯ ಸಾಹಿತ್ಯ ಆಗಲಿ, ಇಲ್ಲಿಯ ಕವಿಗಳಿರ್ಬೋದು, ರಾಜರುಗಳಿರಬಹುದು, ಅಥವಾ ವಿದೇಶದಿಂದ ಬಂದಂತಹ ಸಾಹಿತ್ಯದ ರೂಪಗಳು, ಇವೆಲ್ಲವೂ ದೇಶೀಯರು ಭಾರತೀಯರು ರಚಿಸಿರುವಂತಹ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಂತೀವಿ. ವಿದೇಶದಿಂದ ಬಂದಂತಹ ಪಂಡಿತರಿರಬಹುದು, ರಾಜ ಮಹಾರಾಜರುಗಳಿರ್ಬೋದು, ರಾಯಭಾರಿಗಳಿರ್ಬೋದು, ಇವರು ರಚಿಸಿರುವಂತಹ ಸಾಹಿತ್ಯವನ್ನು ವಿದೇಶೀಯ ಸಾಹಿತ್ಯ ಅಂತ ಹೇಳ್ತಾರೆ. ಇದೆಲ್ಲವೂ ನಮಗೆ ಲಭ್ಯವಿರುವಂತಹದ್ದು. ಇನ್ನು ಪ್ರಾರ್ಥನಾಧಾರಗಳು ಅಂತ ಹೇಳಿದ್ರೆ ಭೂಮಿಯ ಒಳಗೆ ಮತ್ತೆ ಭೂಮಿಯ ಮೇಲೆ ಹುದುಗಿರುವಂತಹ ಸಾಹಿತ್ಯವೆಲ್ಲವೂ ಪ್ರಾರ್ಥನಾಧಾರಗಳಾಗ್ತವೆ. ಅದರಲ್ಲಿ ಶಾಸನಗಳು ಬರುತ್ತೆ. ಆನಂತರ ನಾಣ್ಯಗಳು, ಸ್ಮಾರಕಗಳು, ಇತರೆ ಅವುಗಳನ್ನ ಚಿತ್ರಕಲೆ ಇರಬಹುದು, ಬೇರೆ ಬೇರೆ ರೀತಿಯಲ್ಲಿರುತ್ತೆ, ಅವುಗಳನ್ನು ಅವಶೇಷಗಳು ಅಂತ ಹೇಳಿ ಕರೆಯೋಣ. ಅವಶೇಷಗಳು ಇವೆಲ್ಲವೂ ಸಹ ನಮಗೆ ಮೂಲ ಆಧಾರಗಳಾಗ್ತವೆ. ವಿದ್ಯಾರ್ಥಿಗಳೇ, ಇವಾಗ ನಾವು ಇವುಗಳನ್ನ ಒಂದೊಂದೇ ಆಧಾರಗಳನ್ನು ನೋಡ್ತಾ ಹೋಗೋಣ. ಅದರಲ್ಲಿ ನಾವು ಮುಖ್ಯವಾಗಿ ಸಾಹಿತ್ಯ ಆಧಾರಗಳನ್ನು ನೋಡೋಣ. ಅದರಲ್ಲಿ ಲಿಖಿತ ಆಧಾರಗಳನ್ನು ನೋಡೋಣ. ಲಿಖಿತ ಆಧಾರಗಳಲ್ಲೂ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಇವುಗಳನ್ನು ನಾವು ನೋಡೋಣ. ವಿದ್ಯಾರ್ಥಿಗಳೇ, ಆಧಾರಗಳಿಲ್ಲದೆ ಇತಿಹಾಸ ಇಲ್ಲ. ಇತಿಹಾಸ ರಚನೆಗೆ ಬೇಕಾಗಿರುವುದೇ ಆಧಾರ. ಆಧಾರವಿಲ್ಲದ ಇತಿಹಾಸ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಕಥೆಗಳಾಗ್ತಾ ಹೋಗುತ್ತೆ. ಯಾಕೆಂದ್ರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ವೈಜ್ಞಾನಿಕ ಅಧ್ಯಯನ ಇಲ್ಲ. ವೈಜ್ಞಾನಿಕ ಅಧ್ಯಯನ ಅಂತ ಹೇಳಿದ್ರೆ ಏನು? ವೈಜ್ಞಾನಿಕ ಅಂತ ಹೇಳಿದ್ರೆ ಯಾವುದೇ ಒಂದು ವಿಷಯವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವಂತಹದ್ದು. ಕ್ರಮಬದ್ಧವಾಗಿ ಅಂತ ಹೇಳಿದ್ರೆ ಅವುಗಳ ಕಾಲ, ಆನಂತರ ಅವುಗಳಿಗೆ ಸಂಬಂಧಪಟ್ಟಂತಹ ಒಂದು ವಿಶ್ಲೇಷಣೆ, ಸಹ ಸಂಬಂಧ, ಇವೆಲ್ಲವುಗಳನ್ನು ಹಂತ ಹಂತವಾಗಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವಂತಹದ್ದನ್ನು ನಾವು ವೈಜ್ಞಾನಿಕ ಅಧ್ಯಯನ ಅಂತ ಹೇಳಿ ಕರಿತೀವಿ. ಯಾವುದೇ ಒಂದು ವಿಷಯವನ್ನು ವೈಜ್ಞಾನಿಕವಾಗಿ ಕಾರ್ಯಕಾರಣ ಸಂಬಂಧದಿಂದ ಅಧ್ಯಯನ ಮಾಡೋದನ್ನೇ ವೈಜ್ಞಾನಿಕ ಅಧ್ಯಯನ ಅಂತ ಹೇಳಿ ಕರಿತೀವಿ. ಯಾವ ಕಾರ್ಯಕ್ಕೋಸ್ಕರ, ಯಾವ ಕಾರಣಕ್ಕೋಸ್ಕರ ಈ ಕಾರ್ಯ ಆಯಿತು, ಯಾವ ಕಾರಣದಿಂದ ಈ ಕಾರ್ಯ ಆಯಿತು, ಇದನ್ನು ಕಾರ್ಯಕಾರಣ ಸಂಬಂಧ ಅಂತೀವಿ. ಈ ವೈಜ್ಞಾನಿಕ ಅಧ್ಯಯನದಲ್ಲಿ ಕಾರ್ಯಕಾರಣ ಸಂಬಂಧ ಬಹುಮುಖ್ಯವಾದದ್ದು. ಹಾಗೆ ಇತಿಹಾಸದಲ್ಲಿ ನಮಗೆ ಕಾರ್ಬನ್ 14 ಟೆಸ್ಟ್ ಇದೆ ಬಹುಮುಖ್ಯವಾದ ವೈಜ್ಞಾನಿಕ ಅಧ್ಯಯನಕ್ಕೆ ಇರುವಂತಹ ಒಂದು ಆಧಾರ ಅಥವಾ ಒಂದು ವೈಜ್ಞಾನಿಕ ವಿಧಾನದ ರೀತಿಯದು. ಮಕ್ಕಳೇ, ಈಗ ನಾವು ಸಾಹಿತ್ಯ ಆಧಾರಗಳನ್ನು ನೋಡೋಣ. ಆಧಾರಗಳಲ್ಲಿ ಸಾಹಿತ್ಯ ಆಧಾರಗಳು, ಇದರಲ್ಲಿ ಸಾಹಿತ್ಯ ಆಧಾರಗಳಲ್ಲಿ ಎರಡು ರೀತಿ, ಒಂದು ಲಿಖಿತ ಸಾಹಿತ್ಯ, ಮತ್ತೊಂದು ಮೌಖಿಕ ಸಾಹಿತ್ಯ. ಅದರಲ್ಲಿ ನಾವು ಮೊದಲನೇದಾಗಿ ಲಿಖಿತ ಸಾಹಿತ್ಯ ಎಂದರೇನು ನೋಡೋಣ. ಲಿಖಿತ ಸಾಹಿತ್ಯ, ಲಿಖಿತ ಸಾಹಿತ್ಯ ಅಂತ ಹೇಳಿದ್ರೆ ಬರವಣಿಗೆಯ ರೂಪದಲ್ಲಿ ಇರುವಂತಹದ್ದು. ಬರವಣಿಗೆ ರೂಪದಲ್ಲಿ ಇರುವಂತಹ ಸಾಹಿತ್ಯವನ್ನ ನಾವು ಲಿಖಿತ ಸಾಹಿತ್ಯ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಪುಸ್ತಕಗಳು. ಇವಾಗ ಕನ್ನಡ ಸಾಹಿತ್ಯಕ್ಕೆ ಬಂದರೆ ರನ್ನನ ಗದಾಯುಧ ಇರ್ಬೋದು, ಪಂಪನ ವಿಕ್ರಮಾರ್ಜುನ ವಿಜಯ ಇರ್ಬೋದು. ಇವೆಲ್ಲ 9ನೇ ಶತಮಾನದ ಒಡ್ಡಾರಾಧನೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹದ್ದು. ಯಾಕೆಂದರೆ ಆಡಳಿತ ಭಾಷೆ ಏನಾಗಿತ್ತು ನಿಮಗೆ? ಕನ್ನಡ ಆಗಿತ್ತು. ಆಯಾ ಪ್ರಾಂತ್ಯಕ್ಕೆ ತೆಲುಗು, ತಮಿಳು, ಒರಿಯಾ, ಕಾಶ್ಮೀರಿ, ಹಿಂದಿ. ಯಾವಾಗ ಮೊಘಲರು ಭಾರತಕ್ಕೆ ಬರೋದಕ್ಕಿಂತ ಪೂರ್ವದಲ್ಲಿ, ಮೊಘಲರು ಬಂದಮೇಲೆ ಉರ್ದು, ಬ್ರಿಟಿಷರು ಬಂದಮೇಲೆ ಇಂಗ್ಲೀಷು, ಇವೆಲ್ಲವುಗಳು ಸಹ ಏನಾಯಿತು, ಇವೆಲ್ಲ ಭಾಷೆಯಲ್ಲಿಯೂ ಸಹ ಇರುವಂತಹ ಸಾಹಿತ್ಯವನ್ನು ನಾವು ಲಿಖಿತ ಸಾಹಿತ್ಯ ಅಂತ ಹೇಳಿ ಕರಿತೀವಿ. ಬಹುಮುಖ್ಯವಾಗಿ ನಮಗೆ ಪೂರ್ವದ ಇತಿಹಾಸವನ್ನು ರಚಿಸೋದಕ್ಕೆ ದೊರೆತಿರುವಂತಹ ಲಿಖಿತ ಸಾಹಿತ್ಯ ಅಂತ ಹೇಳಿದ್ರೆ ಕನ್ನಡ, ತೆಲುಗು, ತಮಿಳು, ಸಂಸ್ಕೃತ, ಪ್ರಾಕೃತ, ಬ್ರಾಹ್ಮಿ, ಈ ಭಾಷೆಗಳೆಲ್ಲದರಲ್ಲಿಯೂ ಸಹ, ಗುಜರಾತಿ, ಕಾಶ್ಮೀರಿ, ಎಲ್ಲ ಭಾಷೆಗಳಲ್ಲಿಯೂ ಸಹ ನಮಗೆ ಕೆಲವೊಂದು ಶಾಸನಗಳು ದೊರೆತಿವೆ, ಸಾಹಿತ್ಯ ಕೃತಿಗಳು ದೊರೆತಿವೆ. ಇವುಗಳನ್ನೇ ನಾವು ಲಿಖಿತ ಸಾಹಿತ್ಯ ಅಂತ ಹೇಳಿ ಕರಿತೀವಿ.
ಕೌಟಿಲ್ಯನ ಅರ್ಥಶಾಸ್ತ್ರ, ಮೆಗಸ್ತಾನಿಸನ ಇಂಡಿಕಾ, ಅನಂತರ ಫಿರೋಜ್ ಶಾಹಿ ಪುಸ್ತಕ ಗಾಥ ಸಪ್ತಶತಿ, ಮುದ್ರಾ ರಾಕ್ಷಸ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಮೆಗಸ್ತಾನಿಸನ ಇಂಡಿಕಾ, ಫಾಯಿಯನ ಗೋಕೌಕಿ, ಉಯಿನೆತ್ಸಂಗನ ಸಿಯುಕಿ, ಫಾರಿಶಾನ ತಾರಿಕೆ ಪರಿಷ್ಠ, ಬಾಬರ್ನ ತುಜ್ಕಿ ಬಾಬ್ರಿ, ಇವೆಲ್ಲ ಕೃತಿಗಳು ಸಾಹಿತ್ಯ ಕೃತಿಗಳು. ಇವುಗಳನ್ನು ನಾವು ನೋಡಬಹುದು. ಈ ಕೃತಿಗಳೇ ನಮಗೆ ಸಾಹಿತ್ಯವನ್ನು, ಇತಿಹಾಸವನ್ನು ರಚಿಸೋದಕ್ಕೆ ಮುಖ್ಯ ಆಧಾರಗಳು. ಅದು ನೋಡೋಣ. ಈ ಲಿಖಿತ ಸಾಹಿತ್ಯದಲ್ಲಿ ಮತ್ತೆ 2 ಗುಂಪುಗಳನ್ನು ನೋಡ್ತೀವಿ. ಒಂದು, ದೇಶೀಯರಿಂದ ರಚಿತಗೊಂಡಂತಹ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಂತ ಹೇಳಿ ಕರೀತೀವಿ. ಭಾರತೀಯರಿಂದ ರಚಿಸಲ್ಪಟ್ಟಂತಹ ಸಾಹಿತ್ಯವನ್ನ ದೇಶೀಯ ಸಾಹಿತ್ಯ ಅಂತ ಹೇಳಿ ಕರಿತೀವಿ. ಅದರಲ್ಲಿ ನಮಗೆ ದೊರೆತಿರುವಂತಹ ಆಧಾರಗಳಲ್ಲಿ ಮುಖ್ಯವಾಗಿ ದೊರೆತಿರುವಂತಹ ಕೃತಿ ಕೌಟಿಲ್ಯನ ಅರ್ಥಶಾಸ್ತ್ರ. ಇದು ವಿದ್ಯಾರ್ಥಿಗಳೇ ಬಹು ಮುಖ್ಯವಾದಂತಹ, ಇವತ್ತಿಗೂ ಸಹ ಪ್ರಸ್ತುತವಾಗಿರುವಂತಹ ಕೃತಿ. ಕೌಟಿಲ್ಯ ಮೌರ್ಯ ವಂಶದ ಇತಿಹಾಸದ ಬಗ್ಗೆ ನಮಗೆ ಇದರಲ್ಲಿ ಮಾಹಿತಿ ದೊರೆಯುತ್ತೆ. ಆಡಳಿತ ಹೇಗಿರಬೇಕು, ಒಬ್ಬ ರಾಜನಿಗಿರಬೇಕಾದಂತಹ ಲಕ್ಷಣಗಳೇನು, ಪ್ರಜೆಗಳ ಕರ್ತವ್ಯಗಳೇನು, ಒಂದು ರಾಜ್ಯದ ವ್ಯವಹಾರಿಕತೆ ಹೇಗಿರಬೇಕು, ವ್ಯಾಪಾರ ಹೇಗಿರಬೇಕು, ವಿದೇಶಾಂಗ ನೀತಿ ಹೇಗಿರಬೇಕು, ಇವೆಲ್ಲವುಗಳನ್ನ ಸಮಗ್ರವಾಗಿ ಸುದೀರ್ಘವಾಗಿ ಕೌಟಿಲ್ಯ ಇದರಲ್ಲಿ ಅರ್ಥಶಾಸ್ತ್ರದಲ್ಲಿ ಹೇಳ್ತಾ ಹೋಗಿದ್ದಾರೆ. ಇದನ್ನ ಚಾಣಕ್ಯ ಅಂತ ಸಹ ಕರಿತೀವಿ. ಇವತ್ತಿಗೂ ಸಹ ನಾವು ಚಾಣಕ್ಯ ತಂತ್ರ ಅಂತ ಹೇಳಿ ಕೆಲವೊಂದನ್ನ ಗುರುತಿಸ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ, ಚಾಣಕ್ಯ ಹೇಗೆ ಮೌರ್ಯ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡುವಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸಿದ್ನೋ, ಹಾಗೆ ನಾವು ಯಾವುದೋ ಒಂದು ಕಾರ್ಯವನ್ನು ಸಾಧಿಸಬೇಕಾದ್ರೆ ಚಾಣಕ್ಯನ ನೀತಿ ಸೂತ್ರವನ್ನು ಅನುಸರಿಸಿ ಅಂತ ಹೇಳ್ತಾರೆ. ಈ ಒಂದು ಅರ್ಥಶಾಸ್ತ್ರ ಕೃತಿ ನಮಗೆ ಸಾಹಿತ್ಯವನ್ನು ರಚಿಸೋದಕ್ಕೆ ಬಹುಮುಖ್ಯವಾದಂತಹ ಆಧಾರ. ಅದರಲ್ಲೂ ನಮಗೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಬೆಳಕನ್ನ ಚೆಲ್ತಾ ಹೋಗುತ್ತದೆ. ಇನ್ನ ಹಾಲನ ಗಾಥ ಸಪ್ತಶತಿ, ಹಾಲರಾಜನ ಗಾಥ ಸಪ್ತಶತಿ, ಅನಂತರ ಕಲ್ಯಾಣನ ರಾಜತರಂಗಿಣಿ, ಇವೆಲ್ಲ ಐತಿಹಾಸಿಕ ಕೃತಿಗಳು. ಕಲ್ಹಣನ ರಾಜತರಂಗಿಣಿ, ಬಾಣಭಟ್ಟನ ಹರ್ಷಚರಿತೆ. ಇದು ಈ ಕೃತಿ ಹರ್ಷವರ್ಧನನ ಬಗ್ಗೆ ಬೆಳಕನ್ನು ಚೆಲ್ಲುತ್ತೆ. ವರ್ಧನ ಸಾಮ್ರಾಜ್ಯದ ರಾಜ ಹರ್ಷವರ್ಧನ ಹಾಗೂ ಪುಲಕೇಶಿ, ಚಾಲುಕ್ಯ ಮನೆತನದ 2ನೇ ಪುಲಕೇಶಿ ಇವರ ನಡುವೆ ನಡೆದಂತಹ ಯುದ್ಧದ ಬಗ್ಗೆ ನಮಗೆ ಈ ಕೃತಿ ಮಾಹಿತಿಯನ್ನ ಚೆಲ್ತಾ ಹೋಗುತ್ತೆ. ನರ್ಮದಾ ನದಿಯ ತೀರದಲ್ಲಿ ಹೇಗೆ ಚಾಲುಕ್ಯ ದೊರೆ 2ನೇ ಪುಲಕೇಶಿ ಮತ್ತೆ ವರ್ಧನ ಸಾಮ್ರಾಜ್ಯ ಹರ್ಷನಿಗೂ ಹೇಗೆ ಯುದ್ಧ ನಡೀತದೆ ಅನ್ನೋದನ್ನ ಸುದೀರ್ಘವಾಗಿ ಚರ್ಚೆ ಮಾಡುತ್ತೆ. ಈ ಯುದ್ಧದಲ್ಲಿ ಹರ್ಷವರ್ಧನ ಸೋಲ್ತಾರೆ. ಜಯಶಾಲಿಯಾದಂತಹ ಪುಲಕೇಶಿ ಬಗ್ಗೆ ಇದರಲ್ಲಿ ನಮಗೆ ಮಾಹಿತಿ ದೊರೆಯುತ್ತೆ. ಹರ್ಷವರ್ಧನ ವಿಪುಲತೆಯ ಬಗ್ಗೆ ಸಹ ನಮಗೆ ಈ ಕೃತಿ ಐತಿಹಾಸಿಕವಾದಂತಹ ಸಾಕ್ಷಿಯನ್ನು ಒದಗಿಸುತ್ತದೆ. ಇನ್ನ ವಿಶಾಖದತ್ತನ ಮುದ್ರಾ ರಾಕ್ಷಸ, ಇದು ಗುಪ್ತ ಸಾಮ್ರಾಜ್ಯದ ಬಗ್ಗೆ ಮಾಹಿತಿಯನ್ನು ದೊರೆಯಿಸಿಕೊಡುವಂತಹದ್ದು. ಯಾವುದು? ಮುದ್ರಾ ರಾಕ್ಷಸ. ವಿಶಾಖದತ್ತ ಬರೆದಿರುವಂತಹ ಮುದ್ರಾ ರಾಕ್ಷಸ ಗುಪ್ತ ಸಾಮ್ರಾಜ್ಯದ ಬಗ್ಗೆ ನಮಗೆ ಮಾಹಿತಿಯನ್ನ, ಈ ಐತಿಹಾಸಿಕ ಮಾಹಿತಿಯನ್ನ ನೀಡ್ತಾ ಹೋಗುತ್ತದೆ. ಇವುಗಳಲ್ಲದೆ ನಮಗೆ ಇನ್ನೂ ಕೆಲವು ಕೃತಿಗಳು, ಪಂಪನ ವಿಕ್ರಮಾರ್ಜುನ ವಿಜಯ, ರನ್ನನ ಗದಾಯುದ್ಧ, ಇವುಗಳು ಸಹ ವಿಜಯನಗರ ಸಾಮ್ರಾಜ್ಯದ ಕಂಪಣ್ಣನ ಯುದ್ಧದ ಬಗ್ಗೆ ಮಧುರಾ ವಿಜಯ ಆತನ ಮಾಡಿರುವಂತಹ ಮಧುರಾ ವಿಜಯ ಕೃತಿ, ಇದು ಕಂಪನ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತದೆ. ಹೀಗೆ ಹಲವಾರು ದೇಶೀಯ ರಾಜರುಗಳು ಬರೆದಿರುವಂತಹ ಸಾಹಿತ್ಯ ಆ ಕಾಲದ ಸಾಮಾಜಿಕ
ರಚನೆ ಆಗ್ತಾ ಹೋಗುತ್ತದೆ. ಹಾಗಾಗಿ ನಾವು ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ರೆ ಅದು ರಚನೆಗೊಂಡಂತಹ ಸಂದರ್ಭದ ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಸಾಂಸ್ಕೃತಿಕ ಅಂಶಗಳನ್ನು ನಾವು ವೈಜ್ಞಾನಿಕವಾಗಿ ತಿಳಿಯೋದಕ್ಕೆ ಸಾಧ್ಯ. ಹಾಗೆ ಹೀಗೆ ನಡೆದಿತ್ತು ಎನ್ನುವುದನ್ನು ಸ್ಪಷ್ಟವಾಗಿ ಸಾಹಿತ್ಯದ ಮೂಲಕ ನಾವು ಅಧ್ಯಯನ ಮಾಡಬಹುದು. ಇನ್ನು ಎರಡನೇದಾಗಿ ವಿದೇಶಿಯ ಸಾಹಿತ್ಯ. ವಿದೇಶಿ ಸಾಹಿತ್ಯ ಅಂತ ಹೇಳಿದ್ರೆ ಈ ವಿದೇಶಿ ಸಾಹಿತ್ಯ ಹೇಗಪ್ಪ ನಮ್ಮ ಭಾರತೀಯ ಒಂದು ಇತಿಹಾಸವನ್ನು ರಚಿಸೋದಕ್ಕೆ, ಅದರಲ್ಲಿ ನಮ್ಮ ಭಾರತೀಯ ಇತಿಹಾಸವನ್ನು ರಚಿಸೋದಕ್ಕೆ ಹೇಗೆ ಪೂರಕ ಅಂತ ಹೇಳಿದ್ರೆ, ನಮ್ಮ ಭಾರತಕ್ಕೆ ಬಂದಂತಹ ವಿದೇಶಿ ಪಂಡಿತರು, ರಾಯಭಾರಿಗಳು, ಹಾಗೆ ಕೆಲವು ರಾಜರುಗಳು, ಇಲ್ಲಿ ಬಂದು ಯುದ್ಧವನ್ನು ಮಾಡಿದಂತಹ ರಾಜರುಗಳು, ಅವರಿಂದ ರಚಿಸಲ್ಪಟ್ಟಂತಹ ಸಾಹಿತ್ಯವನ್ನು ನಾವು ವಿದೇಶಿ ಸಾಹಿತ್ಯ ಅಂತ ಹೇಳಿ ಕರಿತೀವಿ. ವ್ಯಾಪಾರಿಗಳಿರಬಹುದು, ಮೇಧಾವಿಗಳಿರಬಹುದು, ವಿದೇಶಿ ಮೇಧಾವಿಗಳು, ವ್ಯಾಪಾರಿಗಳು, ಅನಂತರ ನಮ್ಮ ಇಂದಿನ ವಿಶ್ವವಿದ್ಯಾನಿಲಯಗಳಿಗೆ ಭೇಟಿ ಕೊಟ್ಟಿದ್ದಂತಹ ಕೆಲವು ಪಂಡಿತರು, ಇವರಿಂದ ರಚನೆಗೊಂಡಂತಹದ್ದು. ಉದಾಹರಣೆಗೆ ಮೆಗಸ್ತನೀಸನ ಇಂಡಿಕಾ. ಈ ಮೆಗಸ್ತನೀಸ್ ಒಬ್ಬ ರಾಯಭಾರಿ. ಆತ ಭಾರತಕ್ಕೆ ಬಂದು ಇಲ್ಲಿ ಭಾರತದ ತುಂಬ ಓಡಾಡಿ ಆತ ಇಂಡಿಕಾ ಎನ್ನುವಂತಹ ಕೃತಿಯನ್ನು ರಚಿಸ್ತಾನೆ. ಆ ಇಂಡಿಕಾ ಕೃತಿಯಲ್ಲಿ ಭಾರತದ ಅಂದಿನ ಸನ್ನಿವೇಶಗಳನ್ನು ತುಂಬ ಚೆನ್ನಾಗಿ ಚಿತ್ರಣವನ್ನು ಮಾಡಿದ್ದಾನೆ. ಅದು ನಮಗೆ ಇತಿಹಾಸವನ್ನು ರಚಿಸೋದಕ್ಕೆ ಪೂರಕವಾಗಿದೆ. ಹಾಗೆ ಹುಯೆನ್ಸಾಂಗ್ನ ಸಿಯುಕಿ, ಈತ ಒಬ್ಬ ಬೌದ್ಧ. ಹುಯೆನ್ಸಾಂಗ್ ಚೀನಿ ಪ್ರವಾಸಿ. ಸಿಯುಕಿ ಈತ ಭಾರತದಲ್ಲಿ ಬೌದ್ಧ ಹುಟ್ಟಿದ ನಾಡಿಗೆ ಬಂದು ಇಲ್ಲಿ ನಾಲಂದಾ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಯಾಗಿದ್ದು ತನ್ನ ಅನುಭವಗಳನ್ನು ಸಿಯುಕಿ ಕೃತಿಯಲ್ಲಿ ರಚಿಸಿದ್ದಾನೆ. ಫಾಯಿಯನ್ನ ಗೋಕೋಕಿ. ಫಾಯಿಯನ್ನ ಗೋಕೋಕಿ. ಹಾಗೆ ಟ್ಯಾಲಮಿಯ ಜಿಯೋಗ್ರಫಿ. ಜಿಯೋಗ್ರಫಿ ಕೃತಿ. ಮತ್ತೆ ಚಾಂದ್ ಬರ್ದಾಯಿ ಅಥವಾ ಬದೌನಿಯ ತಾರೀಖ್ ಎ ಫಿರೋಜ್ ಶಾಹಿ. ಬದೌನಿ ತಾರೀಖ್ ಎ ಫಿರೋಜ್ ಶಾ. ಫಿರೋಜ್ ತಾರೀಖ್ ಎ ಫಿರೋಜ್ ಶಾಹಿ. ಚಾಂದ್ ಬರ್ದಾಯಿ ಬಾಬರ್ ಬರೆದಿರುವಂತಹ ತುಜ್ಕಿ ಬಾಬ್ರಿ. ಬಾಬರ್ನ ತುಜ್ಕಿ ಬಾಬ್ರಿ. ಈ ಮುಂತಾದಂತಹ ಕೃತಿಗಳು ನಮಗೆ ವಿದೇಶಿ ಸಾಹಿತ್ಯಗಳು ಭಾರತೀಯ ಸಾಹಿತ್ಯವನ್ನು ರಚಿಸೋದಕ್ಕೆ ಪೂರಕವಾಗಿವೆ. ಇವುಗಳ ಹೊರತಾಗಿಯೂ ಸಹ ನಾವು ಕೆಲವೊಂದು ಸಾಹಿತ್ಯವನ್ನು ಆಧಾರವಾಗಿಟ್ಕೊಂಡು ನಾವು ಸಾಹಿತ್ಯವನ್ನು ರಚಿಸ್ತಾ ಹೋಗ್ಬೋದು. ಇವೆಲ್ಲವೂ ಸಹ ಅಂದಿನ ಕಾಲದ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಈ ಅಂಶಗಳ ಮೇಲೆ ಬೆಳಕನ್ನು ಚೆಲ್ತಾ ಹೋಗ್ತವೆ. ಈ ಆಧಾರಗಳನ್ನು ನಾವು ಗಮನಿಸಿ ವಿಶ್ಲೇಷಿಸಿದಂಥ ಸಂದರ್ಭದಲ್ಲಿ ಸ್ಥಳೀಯ ಸಾಹಿತ್ಯ ಅತಿಶಯೋಕ್ತಿಯಿಂದ ಕೂಡಿರುತ್ತೆ. ಅತಿಶಯೋಕ್ತಿಯಿಂದ ಅಥವಾ ತನ್ನ ಒಬ್ಬ ರಾಜನ ಬಗ್ಗೆ ಬೇಕಾದಂತಹ ಉತ್ಪ್ರೇಕ್ಷೆಯಿಂದ ಕೂಡಿರೋದನ್ನು ನಾವು ಕಾಣಬಹುದು. ಇನ್ನು ವಿದೇಶಿಯ ಸಾಹಿತ್ಯಕ್ಕೆ ಬಂದರೆ ಕೆಲವೊಂದು ಊಹಾಪೋಹಗಳ ಆಧಾರಗಳ ಮೇಲೆ ಅವರು ಸಾಹಿತ್ಯವನ್ನು ರಚಿಸಿರೋದನ್ನು ಇತಿಹಾಸಕಾರರು ಅಥವಾ ವಿಶ್ಲೇಷಕರು ವಿಮರ್ಶಿಸ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಲೋಪದೋಷಗಳ ಹೊರತಾಗಿಯೂ ಸಹ ನಾವು ಈ ನ್ಯೂನ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ದೇಶೀಯ ಸಾಹಿತ್ಯವನ್ನು ಆಧಾರವಾಗಿಟ್ಟುಕೊಂಡು ವಿದೇಶಿಯ ಸಾಹಿತ್ಯವನ್ನು ಆಧಾರವಾಗಿಟ್ಟುಕೊಂಡು ಅವುಗಳಲ್ಲಿರುವಂತಹ ನ್ಯೂನ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ಕ್ರಮಬದ್ಧವಾದಂತಹ ವಾಸ್ತವ ಸ್ಥಿತಿಯ ಇತಿಹಾಸವನ್ನು ರಚಿಸಬೇಕಾಗಿರುವಂತಹದ್ದು ಇತಿಹಾಸಕಾರನ ಮುಂದಿರುವಂತಹ ಒಂದು ಬಹುದೊಡ್ಡ ಸವಾಲು. ಈ ಸವಾಲನ್ನು ಎದುರಿಸಿ ಇತಿಹಾಸಕಾರ ಇತಿಹಾಸವನ್ನು ರಚಿಸಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಇವಿಷ್ಟು ಸಾಹಿತ್ಯ ಆಧಾರಗಳು. ಇನ್ನು ಸಾಹಿತ್ಯ ಆಧಾರದಲ್ಲಿ ಲಿಖಿತ ಸಾಹಿತ್ಯ ಆಧಾರಗಳು, ಅದರಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯದ ಆಧಾರಗಳು.
ಸಾಹಿತ್ಯದಲ್ಲಿ ಕೆಲವೊಂದು ಕೃತಿಗಳನ್ನು ನೋಡಿದ್ವಿ. ಇವುಗಳನ್ನು ಆಧಾರವಾಗಿಟ್ಟುಕೊಂಡು ಇವುಗಳಲ್ಲಿರುವಂತಹ ನ್ಯೂನತೆಗಳನ್ನು ಗಮನದಲ್ಲಿಟ್ಟುಕೊಂಡು ಇತಿಹಾಸಕಾರ ಈ ಆಧಾರದ ಹಿನ್ನೆಲೆಯಲ್ಲಿ ಇತಿಹಾಸವನ್ನು ರಚಿಸ್ತಾ ಹೋಗ್ತಾರೆ. ಇನ್ನ ಎರಡನೆಯ ವಿಧ ಸಾಹಿತ್ಯಾಧಾರದಲ್ಲಿ ಎರಡನೇ ವಿಧ ಮೌಖಿಕ ಸಾಹಿತ್ಯ. ಇದರ ಹೆಸರೇ ಸೂಚಿಸುತ್ತೆ ಮೌಖಿಕ ಅಂದ್ರೆ ಮಾತಿನ ಮೂಲಕ ಇರುವಂತಹ ಸಾಹಿತ್ಯ. ಮಾತಿನ ಮೂಲಕ ಇರುವ ಸಾಹಿತ್ಯ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಜನಪದ ಸಾಹಿತ್ಯ. ಯಾವ್ದು ಹೇಳಿ? ಜನಪದ ಸಾಹಿತ್ಯ. ಬಾಯಿಂದ ಬಾಯಿಗೆ ಕೇವಲ ನೆನಪಿನ ಶಕ್ತಿಯ ಮೂಲಕ ಒಬ್ಬರಿಂದ ಒಬ್ಬರಿಗೆ ಬಂದಿರುವಂತಹ ಸಾಹಿತ್ಯ. ಅದರಲ್ಲಿ ವೇದಗಳ ಕಾಲದ ಗುರುಕುಲ ಶಿಕ್ಷಣ ವ್ಯವಸ್ಥೆಗೆ ಬಂದರೆ ಅಲ್ಲಿ ಬರಹ ರೂಪಕ್ಕಿಂತ ಹಿಂದೆ ಇದ್ದಂತಹ ಸಾಹಿತ್ಯವನ್ನ ಕೇವಲ ಗುರು ಮಾತಿನ ಮೂಲಕ ಶಿಷ್ಯರಿಗೆ ಹೇಳ್ತಾ ಇದ್ರು. ಅವರು ಅದನ್ನು ನೆನಪಿನಲ್ಲಿಟ್ಟುಕೊಂಡು ತನ್ನ ಮುಂದಿನ ಜನಾಂಗದ ಶಿಷ್ಯರಿಗೆ ತಿಳಿಸ್ತಾ ಹೋಗ್ತಾ ಇದ್ರು. ಇದನ್ನ ನಾವು ಮೌಖಿಕ ಸಾಹಿತ್ಯ ಅಂತ ಹೇಳಿ ಕರಿತೀವಿ. ಬಾಯಿ ಮಾತಿನ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಿದು ಬಂದಿರುವಂತಹ ಸಾಹಿತ್ಯಗಳು. ಅದರಲ್ಲಿ ಕಥೆಗಳು, ಲಾವಣಿಗಳು, ಐತಿಹಾಸಿಕ ಲಾವಣಿಗಳು ಅಂತ ಹೇಳಿ ಕರೀತಾರೆ. ಲಾವಣಿಗಳಿರ್ಬೋದು, ಐತಿಹ್ಯಗಳಿರ್ಬೋದು, ಜನಪದ ಗೀತೆಗಳಿರ್ಬಹುದು, ಐತಿಹ್ಯಗಳು, ಜನಪದ ಕಥೆಗಳು, ಜನಪದ ಗೀತೆಗಳು, ಜನಪದ ಕಥೆಗಳು, ಈ ಮೊದಲಾದವುಗಳೆಲ್ಲವನ್ನೂ ಸಹ ನಾವು ಮೌಖಿಕ ಸಾಹಿತ್ಯದಲ್ಲಿ ಕಾಣ್ತಾ ಹೋಗ್ತೀವಿ. ಇದು ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ವಿಷಯವನ್ನ ವರ್ಗಾಯಿಸಿಕೊಂಡು ಬಂದಿರೋದನ್ನ ಕಾಣ್ತಾ ಹೋಗಬಹುದು. ಅದರಲ್ಲೂ ಮುಖ್ಯವಾಗಿ ನಮ್ಮ ಈ ಚಿತ್ರದುರ್ಗದ ಕೋಟೆನಾಡಿನ ಸಾಹಿತ್ಯವನ್ನ ನಾವು ಮೌಖಿಕ ರೂಪದಲ್ಲಿ ನೋಡ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಮೌಖಿಕ ಸಾಹಿತ್ಯದಲ್ಲಿ ಹೇಗೆ ಬಾಯಿ ಮಾತಿನ ಮೂಲಕ ಒಬ್ಬರಿಂದ ಒಬ್ಬರಿಗೆ ತಿಳಿಸುವಂತಹದ್ದು, ತಲೆಮಾರಿನಿಂದ ತಲೆಮಾರಿಗೆ ತಿಳಿಸಿಕೊಂಡು ಹೋಗಿರುವಂತಹದ್ದು, ಸ್ಥಳೀಯ ವೀರರ ಬಗ್ಗೆ ಲಾವಣಿಗಳನ್ನು ಕಟ್ಟಿ ಆಡಿರುವಂತಹದ್ದು, ಮದಕರಿ ನಾಯಕನ ಬಗ್ಗೆ ಇರ್ಬೋದು, ಕುಮಾರರಾಮರ ಬಗ್ಗೆ ಇರ್ಬೋದು, ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಇರಬಹುದು, ಸಿಂಧನೂರಿನ ಲಕ್ಷ್ಮಣರ ಬಗ್ಗೆ ಇರಬಹುದು, ಮೆಡಸ್ ಟೇಲರ್ ಇವರ ಬಗ್ಗೆ ಲಾವಣಿಗಳನ್ನು ಕಟ್ಟಿ ಆಡಿರೋದನ್ನು ನಾವು ಕಾಣ್ತೀವಿ. ಇವತ್ತಿಗೂ ಸಹ ಲಾವಣಿಗಳನ್ನು ನಾವು ಕಾಣಬಹುದು. ಹಾಗೆ ಐತಿಹ್ಯ, ಇವು ಸ್ಥಳ ಪುರಾಣಗಳ ಬಗ್ಗೆ, ಪ್ರತಿಯೊಂದು ಊರಿನ ಬಗ್ಗೆಯೂ ಸಹ ಅದರದೇ ಆದಂತಹ ಇತಿಹಾಸವನ್ನೇ ನಾವು ಐತಿಹ್ಯ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಶ್ರವಣಬೆಳಗೊಳ, ಬೆಂಗಳೂರು, ಮೈಸೂರು, ಪಟ್ಟದಕಲ್ಲು, ಗೋಕರ್ಣ ಈ ಮೊದಲಾದ ಊರುಗಳಿಗೆ ಅದರದೇ ಆದಂತಹ ಸ್ಥಳೀಯ ಇತಿಹಾಸ ಇರುತ್ತೆ. ಅದನ್ನೇ ಐತಿಹ್ಯ ಅಂತ ಹೇಳಿ ಕರಿತೀವಿ. ಪ್ರತಿ ಹಳ್ಳಿಗೆ, ಪ್ರತಿ ನಗರಕ್ಕೂ ಸಹ ನಾವು ಐತಿಹ್ಯಗಳನ್ನು ಗುರುತಿಸ್ತಾ ಹೋಗ್ತೀವಿ. ಜನಪದ ಗೀತೆಗಳು ಇವೆಲ್ಲವುಗಳನ್ನು ಸಹ ನಾವು ಗುರುತಿಸ್ತಾ ಹೋಗ್ತೀವಿ. ಇವುಗಳನ್ನು ನಾವು ಮೌಖಿಕ ಸಾಹಿತ್ಯ ಅಂತ ಹೇಳಿ ಕರಿತೀವಿ. ನೋಡೋಣ, ನಮಗೆ ದೊರೆತಿರುವಂತಹ ಮುಖ್ಯವಾದಂತಹ ಲಾವಣಿಗಳು ಅಂದರೆ ಕುಮಾರರಾಮನ ಲಾವಣಿ. ಕುಮಾರರಾಮನ ಲಾವಣಿಗಳು. ಹಾಗೆ ನಮಗೆ 10ನೇ ತರಗತಿಯಲ್ಲಿ ಇರುವಂತಹ ಬಿದನೂರಿನ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಬಿದನೂರಿನ ನಾಯಕರ ಲಾವಣಿಗಳು. ಹಾಗೆ ಚಿತ್ರದುರ್ಗದ ಮದಕರಿ ನಾಯಕನ ಲಾವಣಿ, ಚಿತ್ರದುರ್ಗದ ಮದಕರಿ ನಾಯಕನ ಲಾವಣಿ, ಕಿತ್ತೂರು ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮನ ಲಾವಣಿ, ಸಂಗೊಳ್ಳಿ ರಾಯಣ್ಣನ ಲಾವಣಿ, ಇವೆಲ್ಲವುಗಳು ಸಿಂಧನೂರಿನ ಲಕ್ಷ್ಮಣನ ಲಾವಣಿ ಇವೆಲ್ಲವೂ ಲಾವಣಿಗಳ ರೂಪದಲ್ಲಿದ್ದರೂ ಸಹ ಅವು ಆ ವ್ಯಕ್ತಿಗಳ ಘನ ವ್ಯಕ್ತಿತ್ವವನ್ನು ತಿಳಿಸುವಂಥವುಗಳು. ಇತಿಹಾಸಕ್ಕೆ ಬೇಕಾದ ಪೂರಕವಾದಂತಹ ವ್ಯಕ್ತಿತ್ವವನ್ನು ತಿಳಿಸುವಂತಹ ಐತಿಹಾಸಿಕ ಲಾವಣಿಗಳಾಗ್ತವೆ. ಅವುಗಳನ್ನು ಸಹ ನಾವು ಆಧಾರವಾಗಿ ಇಟ್ಕೊಂಡು ಇತಿಹಾಸವನ್ನು ರಚಿಸಬೇಕಾದ್ರೆ ಈ ಲಾವಣಿಗಳನ್ನು ಆಧಾರವಾಗಿ ಇಟ್ಕೊಳ್ತೀವಿ. ಹಾಗೆ ಐತಿಹ್ಯಗಳಂದ್ರೆ ಸ್ಥಳೀಯ ಇತಿಹಾಸವನ್ನ, ಸ್ಥಳೀಯ ಐತಿಹಾಸಿಕ ಪುರಾಣವನ್ನ ನಾವು ಐತಿಹ್ಯಗಳು ಅಂತ ಹೇಳಿ ಕರಿತೀವಿ. ಪ್ರತಿಯೊಂದು ಊರಿಗೂ ಸಹ ಬೆಂಗಳೂರು ಬೆಂದಕಾಳೂರು ಅಂತ ಹೆಸರಿತ್ತು,
ಕೆಂಪೇಗೌಡರಿಂದ ನಿರ್ಮಾಣ ಆಯಿತು. ಇದು ಅಲ್ಲಿಯ ಸ್ಥಳೀಯ ಇತಿಹಾಸ. ಇನ್ನು ಚಿತ್ರದುರ್ಗಕ್ಕೆ ಬಂದರೆ ಮದಕರಿ ನಾಯಕ, ಇದು ಹಿಂದೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಸಾಮಂತ ದೊರೆಗಳಾಗಿದ್ದರು ಮದಕರಿ ನಾಯಕ. ಆನಂತರ ಅವರು ಕೋಟೆಯನ್ನು ಕಟ್ಟಿದ್ದು, ಇಲ್ಲಿ ಆಡಳಿತವನ್ನು ನಡೆಸಿದ್ದು, ಉಮ್ಮತ್ತೂರಿನ ಪಾಳೆಗಾರರ ಜೊತೆ ಇದ್ದಂಥ ಸಂಬಂಧ, ಇವುಗಳನ್ನು ಸ್ಥಳೀಯವಾಗಿ ತಿಳಿಸುವಂತಹದ್ದು. ಇದನ್ನು ಐತಿಹ್ಯ ಅಂತ ಹೇಳಿ ಕರಿತೀವಿ. ಹಾಗೆ ಮೈಸೂರಿನ ಸ್ಥಳೀಯ ಇತಿಹಾಸವನ್ನು, ಮೈಸೂರಿನ ಐತಿಹ್ಯ, ಪ್ರತಿಯೊಂದು ಹಳ್ಳಿಗಳಿಗೂ ಸಹ ಒಂದೊಂದು ಸ್ಥಳೀಯ ಇತಿಹಾಸ ಇದೆ. ಪ್ರತಿಯೊಂದು ನಗರಗಳು ಸಹ ತಮ್ಮದೇ ಆದಂತಹ ಐತಿಹ್ಯವನ್ನು, ಸ್ಥಳೀಯ ಇತಿಹಾಸವನ್ನು ಹೊಂದಿರ್ತವೆ. ಅವುಗಳನ್ನ ಐತಿಹ್ಯಗಳನ್ನು ಹೊಂದಿರ್ತೀವಿ. ಇನ್ನು ಜಾನಪದ ಗೀತೆಗಳು, ಇವುಗಳು ಸಹ ಇತಿಹಾಸವನ್ನು ರಚಿಸಬೇಕಾದ್ರೆ ನಮಗೆ ಸಾಕಷ್ಟು ಮಾಹಿತಿಯನ್ನು ದೊರೆತವು ಕೊಡ್ತವೆ. ಏಕೆಂದರೆ ತಲೆಮಾರಿನಿಂದ ತಲೆಮಾರಿಗೆ ಬಂದಿರುವಂತಹ ಬಾಯಿ ಮಾತಿನ ಮೂಲಕ ಬಂದಿರುವಂತಹ ಇತಿಹಾಸಗಳೇ ಇವು ಜನಪದ ಗೀತೆಗಳು. ಹಾಗಾದರೆ ಎಲ್ಲ ಜನಪದ ಗೀತೆಗಳು ಸಹ ನಮಗೆ ಇತಿಹಾಸವನ್ನು ರಚಿಸೋದಕ್ಕೆ ಪೂರಕ ಆಗೋದಿಲ್ಲ. ಅದಕ್ಕೂ ಸಹ ಕೆಲವೊಂದು ಐತಿಹಾಸಿಕ ಜನಪದ ಗೀತೆಗಳು ಅಂತ ಹೇಳ್ತೀವಿ. ಅವುಗಳು ಇತಿಹಾಸವನ್ನು ರಚಿಸೋದಕ್ಕೆ ಆಧಾರಗಳಾಗಿ ನಮಗೆ ದೊರೆತ ಹೋಗ್ತವೆ. ಇವಿಷ್ಟು ಸಾಹಿತ್ಯ ಆಧಾರಗಳು ಮಕ್ಕಳೇ. ಸಾಹಿತ್ಯ ಆಧಾರಗಳಲ್ಲಿ ನಾವು ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯವನ್ನು ನೋಡಿದ್ವಿ. ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯವನ್ನು ನೋಡಿದ್ವಿ. ಹಾಗೆ ಮೌಖಿಕ ಸಾಹಿತ್ಯದಲ್ಲಿ ಕಥೆಗಳು, ಲಾವಣಿಗಳು, ಐತಿಹ್ಯಗಳು, ಜನಪದ ಗೀತೆಗಳನ್ನು ನೋಡಿದ್ವಿ ವಿದ್ಯಾರ್ಥಿಗಳೇ. ಇದು ಆಧಾರಗಳ ಒಂದು ವಿಧದ ವಿವರಣೆ. ಇನ್ನು ಎರಡನೆಯದಾಗಿ ಇತಿಹಾಸಕಾರನಿಗೆ ಇರುವಂತಹ ಮತ್ತೊಂದು ಬಹುಮುಖ್ಯವಾದಂತಹ ಆಧಾರ ಅಂತ ಹೇಳಿದ್ರೆ ಪ್ರಾಕ್ತನಾಧಾರಗಳು ಅಥವಾ ಪುರಾತತ್ವ ಆಧಾರಗಳು. ಅವುಗಳನ್ನು ನೋಡೋಣ. ಅದಕ್ಕೆ ಹೋಗೋದಕ್ಕಿಂತ ಮೊದಲು ನಾನು ನಿಮಗೆ ಈ ಸಾಹಿತ್ಯ ಆಧಾರಗಳ ಅಥವಾ ಈಗ ಏನು ಆಧಾರ ಆಯ್ತಲ್ಲ ಅದ್ರ ಬಗ್ಗೆ ಒಂದೆರಡು ಪ್ರಶ್ನೆಗಳನ್ನು ಕೊಡ್ತೀನಿ. ಅದು ನೀವು ಗೃಹಪಾಠದ ರೀತಿಯಲ್ಲಿ ಅದಕ್ಕೆ ಉತ್ತರವನ್ನು ಬರ್ಕೊಳ್ಳಿ. ಆಧಾರ ಎಂದರೇನು? ಏನು ಮಕ್ಕಳೇ ಆಧಾರ ಅಂದ್ರೆ? ಇತಿಹಾಸದ ರಚನೆಗೆ ಬೇಕಾದಂತಹ ಮೂಲ ಸಾಮಗ್ರಿಗಳನ್ನು ನಾವು ಆಧಾರ ಅಂತ ಹೇಳಿ ಕರೆಯುತ್ತೇವೆ. ಆಧಾರದ ವಿಧಗಳು ಯಾವುವು? ಆಧಾರದ ವಿಧಗಳು ಯಾವುವು ಆಯ್ತಾ ಮಕ್ಕಳೇ? ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯಗಳು ಯಾವುವು, ವಿದೇಶೀಯ ಸಾಹಿತ್ಯಗಳು ಯಾವುವು? ದೇಶೀಯ ಸಾಹಿತ್ಯ ಕೃತಿಗಳನ್ನು ಹೆಸರಿಸಿ. ಯಾವುದಾದರೂ ದೇಶೀಯ ಸಾಹಿತ್ಯ ಕೃತಿಗಳನ್ನು ಹೆಸರಿಸಿ. ನೆಕ್ಸ್ಟ್ ನಾವು ಪುರಾತತ್ವ ಆಧಾರಗಳಿಗೆ ಹೋಗೋಣ. ಪುರಾತತ್ವ ಆಧಾರಗಳು ಅಥವಾ ಪ್ರಾಕ್ತನ ಆಧಾರಗಳು ಅಂತ ಹೇಳಿ ಅವುಗಳನ್ನು ಕರೆಯುತ್ತೇವೆ. ಪುರಾತತ್ವ ಆಧಾರಗಳು, ಇವುಗಳನ್ನ ನಾವು ಪ್ರಾಕ್ತನ ಆಧಾರಗಳು ಅಂತಲೂ ಸಹ ಇನ್ನೊಂದು ಹೆಸರನ್ನ ಕರೀತೀವಿ. ಪ್ರಾಕ್ತನಾಧಾರಗಳು. ಪ್ರಾಕ್ತನಾಧಾರಗಳು ಅಂತ ಹೇಳಿದ್ರೆ ಭೂಮಿಯ ಮೇಲೆ ಇರಬಹುದು ಅಥವಾ ಭೂಗರ್ಭದಲ್ಲಿ ಇರಬಹುದು. ಇವು ವಸ್ತುಗಳ ರೂಪದಲ್ಲಿ ಅಡಗಿಕೊಂಡು ಇರುವಂತಹ ಆಧಾರಗಳು. ಇವುಗಳನ್ನ ಪ್ರಾಕ್ತನ ಆಧಾರಗಳು ಅಂತ ಹೇಳಿ ಕರೆಯುತ್ತೇವೆ. ಪುರಾತತ್ವ ಆಧಾರಗಳು. ಈ ಪುರಾತತ್ವ ಆಧಾರಗಳಲ್ಲಿ ನಾವು ಮುಖ್ಯವಾಗಿ ಶಾಸನಗಳು, ನಾಣ್ಯಗಳು, ನಮಗೆ ಇತಿಹಾಸವನ್ನು ರಚಿಸೋದಕ್ಕೆ ಇರುವಂತಹ ಪ್ರಾಕ್ತನ ಆಧಾರಗಳು, ಸ್ಮಾರಕಗಳು, ಹಾಗೆ ಉಳಿದಿರುವುದು ಅವಶೇಷಗಳು ಅಂತ ಹೇಳಿ ಕರಿತೀವಿ. ಉಳಿದಿರುವಂತಹ ಎಲ್ಲ ರೀತಿಯ ಆಧಾರಗಳಿಗೆ ನಾವು ಅವಶೇಷಗಳು ಅಂತ ಹೇಳಿ ಕರೆಯುತ್ತೇವೆ. ಈ ಪುರಾತತ್ವ ಆಧಾರಗಳು ಭೂಮಿಯ ಮೇಲೆ ಮಾತ್ರವಲ್ಲ, ಭೂಗರ್ಭದಲ್ಲಿಯೂ ಸಹ, ಭೂಮಿಯ ಒಳಗೂ ಸಹ ಹುದುಗಿರುತ್ತವೆ. ಹುದುಗಿ ಹೋಗಿರುವಂತಹ ಪ್ರಾಚೀನ ಕಾಲದ
ಅಧ್ಯಯನ ಮಾಡೋದನ್ನು ನಾವೇನಂತೀವಿ ಭೂ ಉತ್ಖನನ ಅಂತ ಹೇಳಿ ಕರಿತೀವಿ. ಅವುಗಳನ್ನು ಅಗೆದು ಹೊರತೆಗೆಯುವಂತಹ ಕಾರ್ಯವನ್ನು ಮಾಡ್ತಾರೆ. ಉದಾಹರಣೆಗೆ ಹರಪ್ಪ ನಾಗರಿಕತೆ, ಮಹೇಂಜೋದಾರೋ ನಾಗರಿಕತೆ, ಅಲ್ಲಿ ದೊರೆಯುತ್ತಿರುವಂತಹ ಮುದ್ರೆಗಳು, ಬಳೆಗಳು, ಮಡಿಕೆ ಚೂರುಗಳು, ಅವರ ಕಟ್ಟಡಗಳ ಅವಶೇಷಗಳು, ಇದು ರೈಲ್ವೆ ಅಳಿಯನ್ನು ಹಾಕುವಂತಹ ಸಂದರ್ಭದಲ್ಲಿ ಭೂ ಉತ್ಖನನ ಬನ್ನಿಂಗ್ಹ್ಯಾಮ್ ಎನ್ನುವಂತಹ ಒಬ್ಬ ಸರ್ವೇಕ್ಷಣಾಧಿಕಾರಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ದೊರೆತಂಥವುಗಳು. ಆತನಿಗೆ ಸ್ವಲ್ಪ ಇತಿಹಾಸ ಜ್ಞಾನ ಇತ್ತು, ಹಾಗಾಗಿ ಅವುಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ್ರು. ಆನಂತರ ಏನಾಯಿತು, ನಮಗೆ ಅಲ್ಲಿ ಒಂದು ದೊಡ್ಡ ನಾಗರಿಕತೆ ಇದ್ದಿದ್ದು ತಿಳಿದು ಬಂತು. ಲೋಥಾಲ್ ಎಂಬಲ್ಲಿ ಹಡಗು ಕಟ್ಟೆ ಇತ್ತು, ಅಂದರೆ ವಿದೇಶಿಯ ವ್ಯಾಪಾರ ಆ ಕಾಲದಲ್ಲಿ ನಡೀತಾ ಇತ್ತು ಎನ್ನುವುದು ನಮ್ಗೆ ಯಾವುದರಿಂದ ತಿಳಿದು ಬರುತ್ತೆ, ಆ ಲೋಥಾಲ್ ಎಂಬ ಗ್ರಾಮದಲ್ಲಿ ದೊರೆತಿರುವಂತಹ ಒಂದು ಹಡಗು ಕಟ್ಟೆಯಿಂದ ನಮಗೆ ತಿಳಿದು ಬರುತ್ತೆ. ಹರಪ್ಪ ಮತ್ತು ಮಹೇಂಜೋದಾರೋ ಬಹು ಮುಂದುವರಿದಂತಹ ನಾಗರಿಕತೆಯನ್ನು ಹೊಂದಿದ್ದಂತಹ ನಾಗರಿಕತೆ ಆಗಿತ್ತು ಅನ್ನೋದು ನಮಗೆ ಈ ಉತ್ಖನನದಿಂದ ತಿಳಿದು ಬರುತ್ತೆ. ಹೀಗೆ ಇವುಗಳನ್ನು ವೈಜ್ಞಾನಿಕ ಮಾರ್ಗಗಳನ್ನು ಅನುಸರಿಸಿ ನಾವು ಇಲ್ಲಿ ಈ ಪುರಾತತ್ವ ಆಧಾರಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ನಾವು ಅದನ್ನು ನೋಡೋಣ. ಮುಂದಿನ ತರಗತಿಯಲ್ಲಿ ನಾವು ಪುರಾತತ್ವ ಆಧಾರಗಳ ಬಗ್ಗೆ ಅಧ್ಯಯನ ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಆಧಾರಗಳು ಈ ಒಂದು ವಿಷಯವನ್ನು ಕುರಿತು ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ವಿ. ಆಧಾರಗಳು ಇತಿಹಾಸವನ್ನು ರಚಿಸೋದಕ್ಕೆ ಇರುವಂತಹ ಮೂಲ ಸಾಮಗ್ರಿಗಳು. ಇವುಗಳನ್ನು ನಾವೇನಂತ ಕರೆದ್ವಿ, ಆಧಾರಗಳು ಅಂತ ಹೇಳಿ ಕರೆದ್ವಿ. ಇತಿಹಾಸಕಾರ ಇತಿಹಾಸವನ್ನು ರಚಿಸುವಂತಹ ಸಂದರ್ಭದಲ್ಲಿ ತನಗೆ ದೊರೆತಿರುವಂತಹ ಸಾಕ್ಷಿ ಪುರಾವೆಗಳನ್ನೇ ಆಧಾರವಾಗಿಟ್ಟುಕೊಂಡು ಇತಿಹಾಸವನ್ನು ರಚಿಸ್ತಾ ಹೋಗ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದಂತಹ ಸಂಪೂರ್ಣವಾದ ಆಧಾರಗಳು ದೊರೆಯದೇ ಇದ್ದಂತಹ ಸಂದರ್ಭದಲ್ಲಿ ಊಹೆಗೆ ಅನುಗುಣವಾಗಿ ಇತಿಹಾಸಕಾರರು ಇತಿಹಾಸವನ್ನು ರಚಿಸ್ತಾರೆ. ತಮ್ಮದೇ ಆದ ದೃಷ್ಟಿಕೋನದ ಮೂಲಕ ವಿಶ್ಲೇಷಣೆ ವಿಮರ್ಶೆಯನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇತಿಹಾಸಕಾರನಿಗಿಂತ ಮತ್ತೊಬ್ಬ ಇತಿಹಾಸಕಾರರಿಂದ ಇತಿಹಾಸಕಾರರಿಗೆ ಭಿನ್ನತೆ ಕಂಡುಬರೋದು ಈ ಕಾರಣದಿಂದಾಗಿ. ಒಂದೇ ಘಟನೆಯನ್ನ ಇತಿಹಾಸಕಾರರು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಿರುವಂತಹ ಸಂದರ್ಭಗಳು ನಮಗೆ ಕಂಡುಬರುವಂತಹದ್ದು ಇತಿಹಾಸದಲ್ಲಿ ಇದೇ ದೃಷ್ಟಿಯಿಂದ. ಆ ನಿಟ್ಟಿನಲ್ಲಿ ಇತಿಹಾಸದ ಸಾಕ್ಷ್ಯಾಧಾರಗಳನ್ನು ಆಧಾರವಾಗಿಟ್ಟುಕೊಂಡು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತಹ ವಿಧಾನ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತದೆ. ನಾವೀಗಾಗಲೇ ನೋಡಿರುವ ಹಾಗೆ ಇತಿಹಾಸದಿಂದ ಆಧಾರಗಳು ನಮಗೆ ಹೇಗೆ ಪೂರಕ ಇತಿಹಾಸವನ್ನು ರಚಿಸುವಲ್ಲಿ ಅನ್ನೋದನ್ನ ನಾವು ಮತ್ತೊಮ್ಮೆ ಮನನ ಮಾಡೋದಾದ್ರೆ, ಆಧಾರಗಳಿಲ್ಲದೆ ಇತಿಹಾಸವಿಲ್ಲ. ಆಧಾರಗಳು ಇತಿಹಾಸಕ್ಕೆ ಮೂಲ ಸಾಮಗ್ರಿಗಳನ್ನು ಒದಗಿಸಿಕೊಡ್ತವೆ. ಇತಿಹಾಸಕಾರ ನ್ಯಾಯವಾದಿಯ ಹಾಗೆ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾರೆ. ಹಾಗೆ ಇತಿಹಾಸಕಾರನಿಗೆ ದೊರೆಯುವಂತಹ ಆಧಾರಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ಅವುಗಳನ್ನು ಎರಡು ರೀತಿಯಲ್ಲಿ ಗುರುತಿಸ್ತೀವಿ. ಒಂದು ಸಾಹಿತ್ಯ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು. ನಾವೀಗಾಗಲೇ ಸಾಹಿತ್ಯ ಆಧಾರಗಳನ್ನು ನೋಡಿದ್ವಿ. ಅದರಲ್ಲಿ ಲಿಖಿತ ಸಾಹಿತ್ಯ, ಮತ್ತೊಂದು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯದಲ್ಲಿ ಮತ್ತೆ ನಾವು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಬರಹಗಾರರ ಸಾಹಿತ್ಯವನ್ನು ನೋಡಿದ್ವಿ. ಮೌಖಿಕ ಸಾಹಿತ್ಯದಲ್ಲಿ ಕಥೆಗಳು, ಲಾವಣಿಗಳು, ಐತಿಹ್ಯಗಳು, ಜನಪದ ಗೀತೆಗಳು ಇವುಗಳೆಲ್ಲವುಗಳನ್ನು ಆಧಾರವಾಗಿಟ್ಟುಕೊಂಡು ಇತಿಹಾಸಕಾರ ಇತಿಹಾಸವನ್ನು ರಚಿಸ್ತಾ ಹೋಗ್ತಿರೋದನ್ನ ನಾವೀಗಾಗಲೇ ನೋಡಿದ್ದೀವಿ. ಇರುವಂತಹ ಮತ್ತೊಂದು ಆಧಾರ ಅಂತ ಹೇಳಿದ್ರೆ ಪುರಾತತ್ವ ಆಧಾರಗಳು. ಇದನ್ನ ಪ್ರಾಕ್ತನ ಆಧಾರಗಳು ಅಂತ ಸಹ ಕರಿತೀವಿ. ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರಗಳು ಬಹುಮುಖ್ಯವಾದಂತಹ ಇತಿಹಾಸಕ್ಕೆ ಬೇಕಾದಂತಹ ಆಧಾರಗಳು. ಇವು ಪುರಾತತ್ವ ಆಧಾರಗಳು ಭೂಮಿಯ ಮೇಲ್ಭಾಗದಲ್ಲಿ ಅಷ್ಟೇ ಅಲ್ಲದೆ ಭೂಗರ್ಭದಲ್ಲಿಯೂ ಸಹ ಹುದುಗಿ ಹೋಗಿರುವಂತಹ ಆಧಾರಗಳನ್ನು ಪುರಾತತ್ವ ಆಧಾರಗಳು ಅಂತ ಹೇಳಿ ಕರಿತೀವಿ. ಇವು ಭೂಮಿಯ ಒಳಗಿರುವಂತಹ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನವನ್ನು ಬಳಸಿ ಅಗೆದು ತೆಗೆಯುವುದನ್ನು ನಾವು ಉತ್ಖನನ ಅಂತ ಹೇಳಿ ಕರಿತೀವಿ. ಈ ರೀತಿ ಉತ್ಖನನದಲ್ಲಿ ದೊರೆತಿರುವಂತಹ ಅವಶೇಷಗಳನ್ನು ಬಳಸಿ ಕಾರ್ಬನ್-14 ಟೆಸ್ಟ್ಗೆ ಒಳಪಡಿಸಿ ಇತಿಹಾಸಕಾರರು ಇತಿಹಾಸವನ್ನು ರಚಿಸ್ತಾರೆ. ಪುರಾತತ್ವ ಆಧಾರಗಳಲ್ಲಿ ಬಹುಮುಖ್ಯವಾಗಿ ಕಂಡುಬರುವಂತಹ
ಶಾಸನಗಳು, ನಾಣ್ಯಗಳು ಇವುಗಳನ್ನು ನೋಡೋಣ ಹೇಗಿರ್ತವೆ ಅಂತ. ನೋಡಿ, ಇವು ಶಾಸನಗಳು. ವಿದ್ಯಾರ್ಥಿಗಳೇ, ನಮಗೆ ದೊರೆತಿರುವಂತಹ ಶಾಸನಗಳು ಅಶೋಕನ ಶಾಸನ, ಇವೆಲ್ಲ ಕನ್ನಡ, ತೆಲುಗು, ತಮಿಳು, ಪ್ರಾಕೃತ ಭಾಷೆಯಲ್ಲಿ ದೊರೆತಿರುವಂತಹ ಸಾವಿರಾರು ಶಾಸನಗಳು. ಇದು ಸಮುದ್ರಗುಪ್ತನ ಅಲಹಾಬಾದ್ ಶಾಸನ. ಇನ್ನು ನಾಣ್ಯಗಳು ನೋಡಿ, ಈ ನಾಣ್ಯಗಳು ಇವು ತಾಮ್ರದ ನಾಣ್ಯಗಳು, ಚಿನ್ನದ ನಾಣ್ಯಗಳು, ಬೆಳ್ಳಿಯ ನಾಣ್ಯಗಳು, ಆ ಕಾಲದಲ್ಲಿ ದೊರೆತಿರುವಂತಹ ನಾಣ್ಯಗಳು. ಇವು ಮುಖ್ಯವಾಗಿ ಇಲ್ಲಿರುವಂತಹ ನಾಣ್ಯಗಳು ಸಮುದ್ರಗುಪ್ತನ ನಾಣ್ಯಗಳು. ಈ ನಾಣ್ಯಗಳು ನೋಡೋದಕ್ಕೆ ಚಿಕ್ಕವಿದ್ರೂ ಸಹ ಇವು ಅತಿ ಹೆಚ್ಚಿನ ಮಾಹಿತಿಯನ್ನು ಒದಗಿಸ್ತವೆ. ಸಮುದ್ರಗುಪ್ತ 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿರ್ತಾನೆ. ಇವು ಸಮುದ್ರಗುಪ್ತನ ನಾಣ್ಯಗಳು. ಅದರಲ್ಲಿ ಸಂಗೀತಗಾರನಾಗಿ ಸಮುದ್ರಗುಪ್ತ ಇರೋದನ್ನು ಕಾಣ್ತೀವಿ. ಇದರಿಂದ ಏನು ತಿಳಿಯುತ್ತೆ ಅಂದರೆ, ಸಂಗೀತಗಾರ ಅಥವಾ ಸಂಗೀತ ಪ್ರಿಯನಾಗಿದ್ದ, ಅಶ್ವಮೇಧ ಯಾಗವನ್ನು ನಡೆಸ್ತಾ ಇದ್ದ ಅನ್ನೋದು ತಿಳಿದು ಬರುತ್ತೆ. ಇವು ಗೌತಮಿಪುತ್ರ ಶಾತಕರ್ಣಿ ಕಾಲದ ನಾಣ್ಯಗಳು. ವಿದ್ಯಾರ್ಥಿಗಳೇ, ಇವು ಸ್ಮಾರಕಗಳು, ಗೋಲ್ ಗುಂಬಜು, ಕೋಟೆ, ಆನಂತರ ನೋಡಿ ತಾಜ್ ಮಹಲ್, ಮೆಹರೌಲಿಯ ಉಕ್ಕಿನ ಸ್ತಂಭ, ವಿಜಯನಗರ ಇದು ಗೋಲ್ ಗುಮ್ಮಟ, ಆನಂತರ ತಾಜ್ ಮಹಲ್, ಶಹಜಾನನ ಕತೆ, ಹಾಗೆ ಅಜಂತ ಎಲ್ಲೋರ ಗುಹೆಗಳಲ್ಲಿ ದೊರೆತಿರುವಂತಹ ಭಿತ್ತಿ ಚಿತ್ರಗಳು, ಉಬ್ಬು ಶಿಲ್ಪಗಳು, ಗುಹೆಗಳು, ಇವು ಆ ಕಾಲದ ಕಲಾ ನೈಪುಣ್ಯತೆಯನ್ನು ತಿಳಿಸುತ್ತವೆ. ಇವು ಸಹ ಇತಿಹಾಸದ ಆಧಾರಗಳು. ಇನ್ನು ಐಹೊಳೆಯಲ್ಲಿ ಇರುವಂತಹ ದೇವಾಲಯಗಳು, ಹಾಗೆ ಪಟ್ಟದಕಲ್ಲಿನ ದೇವಾಲಯ ಅದು, ಇದು ಬೀದರ್ನಲ್ಲಿರುವ ಗವಾನ್ ಕಟ್ಟಿಸಿರುವಂತಹ ಮದರಸ ಅಂದರೆ ವಿಶ್ವವಿದ್ಯಾನಿಲಯ, ಇದು ಅಂದಿನ ವಾಸ್ತುಶಿಲ್ಪದ ಜೊತೆಗೆ ಶೈಕ್ಷಣಿಕ ಮಹತ್ವವನ್ನು ತಿಳಿಸುವಂತಹದ್ದು. ಇನ್ನು ಶ್ರೀರಂಗಪಟ್ಟಣದ ಕೋಟೆ, ಇದು ಆ ಕಾಲದ ರಕ್ಷಣಾ ತಂತ್ರವನ್ನು ನಮಗೆ ತಿಳಿಸುತ್ತೆ. ನೋಡಿ, ಈ ಸ್ಮಾರಕಗಳು. ಹೀಗೆ ವಿದ್ಯಾರ್ಥಿಗಳೇ, ನಮಗೆ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಅವಶೇಷಗಳು ಬಹುಮುಖ್ಯವಾದಂತಹ ಪಾತ್ರವನ್ನು, ಅದರಲ್ಲೂ ಇತಿಹಾಸವನ್ನು ರಚಿಸೋದಕ್ಕೆ ನಮಗೆ ಬಹುಮುಖ್ಯವಾದಂತಹ ಪಾತ್ರವನ್ನು ನಿರ್ವಹಿಸ್ತಾ ಹೋಗ್ತವೆ. ಅದರಲ್ಲಿ ನಾವು ಒಂದೊಂದೇ ನೋಡೋಣ. ಶಾಸನಗಳು. ಶಾಸನ ಅಂದರೆ ಏನು? ಶಾಸನ ಅಂದರೆ ಕೊರೆಯಲ್ಪಟ್ಟಿರುವಂತಹದ್ದು ಅಂತ ಅರ್ಥ. ಮೂಲತಃ ಅರ್ಥ ಏನು? ಕೊರೆಯಲ್ಪಟ್ಟಿರುವುದು ಅಂತಹ. ಕಾನೂನು ಎನ್ನುವಂತಹ ಮತ್ತೊಂದು ಅರ್ಥನೂ ಬರುತ್ತೆ. ಶಾಸನಗಳು ಅಂತ ಹೇಳ್ತೀವಿ, ಲಾಸ್ ಅಂತ ಹೇಳ್ತೀವಿ. ಅಂದಿನ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಹೊರಡಿಸುತ್ತಿದ್ದಂತಹ ಕಾನೂನುಗಳನ್ನು ಬಂಡೆ ಕಲ್ಲುಗಳ ಮೇಲೆ, ತಾಮ್ರ ಪಟಗಳ ಮೇಲೆ ರಚಿಸ್ತಾ ಇದ್ರು, ಕೊರೆಯಲ್ಪಡ್ತಾ ಇದ್ರು. ಕಲ್ಲು ಬಂಡೆಗಳ ಮೇಲೆ, ಲೋಹಗಳ ಮೇಲೆ, ಸುಟ್ಟ ಮಣ್ಣಿನ ಮೇಲೆ, ಹಲಗೆಯ ಮೇಲೆ, ಈ ಮೊದಲಾದವುಗಳ ಮೇಲೆ ದೀರ್ಘಕಾಲ ಬಾಳಿಕೆ ಬರುವಂತಹ ವಸ್ತುಗಳ ಮೇಲೆ ಅವುಗಳನ್ನು ಕೆತ್ತಲಾಗ್ತಾ ಇತ್ತು, ಶಾಸನಗಳನ್ನು ಬರೆಸಲಾಗ್ತಾ ಇತ್ತು. ಅವುಗಳು ನಮಗೆ ನೋಡಿ, ಮನುಷ್ಯನಿಗೆ ಆಯಸ್ಸು ಮುಗ್ದೋಗಬಹುದು, ಆದರೆ ಪ್ರಕೃತಿಯಲ್ಲಿರುವಂತಹ ಕೆಲವು ವಿಶೇಷ ಕಲ್ಲು ಬಂಡೆಗಳು, ಅವುಗಳ ಆಯಸ್ಸು ತುಂಬ ನಿಧಾನ. ಅದರ ಮೇಲೆ ಕೊರೆಸಿರುವಂತಹ ಶಾಸನಗಳನ್ನು ನಾವು ಇವತ್ತಿಗೂ ಕಾಣಬಹುದು. ಐಹೊಳೆಯಲ್ಲಿ ದೊರೆತಿರುವಂತಹ ಕಪ್ಪೆ ಅರಭಟ್ಟನ ಶಾಸನ, ಇದು ನಮಗೆ ನಮ್ಮ ಕನ್ನಡಿಗರ ವ್ಯಕ್ತಿತ್ವವನ್ನು, ಅಂದಿನ ಕಾಲದ ವ್ಯಕ್ತಿತ್ವವನ್ನು ಹೇಳುತ್ತೆ. ಏನು ಹೇಳುತ್ತೆ? ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಬಾದಿಪ್ಪ ಕಲಿಕೆ, ವಿಪರೀತ ನೀತ ಮಾಧವ ಪೆರನಲ್ಲ. ಅಂದರೆ ಇದು ಕನ್ನಡಿಗರು ಹೇಗಿದ್ರು, ಸಾಧುಗಳಿಗೆ ಸಾಧುಗಳಾಗಿದ್ರು, ಮಾಧುರ್ಯದಿಂದ ಇರುವವರಿಗೆ ಮಾಧುರ್ಯದಿಂದ ಇದ್ರು, ವೀರ ಕಲಿಗಳಿಗೆ ಅವರು ಸಹ ಕಲಿಗಳಾಗಿದ್ರು. ಮತ್ತೆ ಇನ್ನೊಂದು ಏನು ಹೇಳುತ್ತೆ? ಕಾವೇರಿಯಿಂದ ಗೋದಾವರಿವರಮಿದ್ದ ನಾಡಾದ ಕನ್ನಡದೋಳ್ ಭಾವಿಸಿದ ಜನಪದಂ. ನಮ್ಮ ಕರ್ನಾಟಕ ಎಷ್ಟು ವಿಸ್ತೀರ್ಣವಿತ್ತು, ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಇದ್ದಂತಹ ನಾಡು ಅನ್ನೋದು ತಿಳಿದು ಬರುತ್ತೆ. ಹೀಗೆ ಶಾಸನಗಳು ಅಂದಿನ ಕಾಲದ ಇತಿಹಾಸವನ್ನು ನಮಗೆ ತಿಳಿಸೋದ್ರಲ್ಲಿ ಬಹಳ ಮುಖ್ಯವಾಗ್ತವೆ. ಇನ್ನು ನಮಗೆ ಭಾರತದಲ್ಲಿ ದೊರೆತಿರುವಂತಹ ಶಾಸನಗಳಲ್ಲಿ ಅಶೋಕನ ಶಾಸನಗಳೇ ಅತ್ಯಂತ ಹಳೆಯ ಶಾಸನಗಳು ಮತ್ತು ಮೊದಲ ಶಾಸನಗಳು. ಇವು ಬ್ರಾಹ್ಮಿ ಲಿಪಿಯಲ್ಲಿ ಇರುವಂತಹ ಶಾಸನಗಳು.
ಕನ್ನಡ, ತಮಿಳು, ತೆಲುಗು, ಮರಾಠಿ, ಪ್ರಾಕೃತ, ಸಂಸ್ಕೃತ ಈ ಎಲ್ಲ ಭಾಷೆಗಳಲ್ಲಿಯೂ ಸಹ ಶಾಸನಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಅದರಲ್ಲಿ ಮುಖ್ಯವಾಗಿ ಅಶೋಕನ ಬ್ರಾಹ್ಮಿ ಲಿಪಿ ಶಾಸನ ನೋಡುವುದು. ಇದು ಬ್ರಾಹ್ಮಿ ಲಿಪಿ. ಇವತ್ತು ಈ ಭಾಷೆ ಇಲ್ಲ, ಆದರೆ ನಾವು ಈ ಒಂದು ಅಶೋಕನ ಶಾಸನಗಳಿಂದಾಗಿ ಈ ಭಾಷೆಯನ್ನು ನಾವು ಕಾಣಬಹುದು, ಬ್ರಾಹ್ಮಿ ಲಿಪಿಯನ್ನು ಕಾಣಬಹುದು. ಸಂಸ್ಕೃತಕ್ಕಿಂತಲೂ ಹಳೆಯದಾದಂತಹ ಭಾಷೆ ಬ್ರಾಹ್ಮಿ ಲಿಪಿ. ಕನ್ನಡ, ತಮಿಳು, ಸಂಸ್ಕೃತ ಇದರಲ್ಲೆಲ್ಲದರಲ್ಲೂ ಸಹ ಸಾವಿರಾರು ಭಾಷೆ. ಆಗ ಆ ಶಾಸನ ರಚನೆಯಾದಂತಹ ಸಂದರ್ಭದಲ್ಲಿ ಕನ್ನಡದ ಭಾಷೆ ಎಷ್ಟರ ಮಟ್ಟಿಗೆ ವಿಕಸನ ಹೊಂದಿತ್ತು ಅನ್ನೋದು ಸಹ ನಮಗೆ ಶಾಸನದಿಂದ ತಿಳಿದು ಬರುತ್ತೆ. ಇನ್ನು ಸಮುದ್ರಗುಪ್ತನ ಅಲಹಾಬಾದ್ ಶಾಸನ, ಮೊದಲನೇದು ಅಶೋಕನ ಶಾಸನ. ಅಶೋಕನ ಶಾಸನಗಳು ಇವು ಬ್ರಾಹ್ಮಿ ಭಾಷೆಯಲ್ಲಿ ಇವೆ. ಸಮುದ್ರಗುಪ್ತನ ಅಲಹಾಬಾದ್ ಶಾಸನ ನಮಗೆ ದೊರೆತಿರುವಂತಹ ಸ್ತಂಭ ಶಾಸನ. ಇದು ಕಲ್ಲಿನ ಮೇಲೆ ದೊರೆತಿರುವಂತಹ ಸ್ತಂಭ ಶಾಸನ. ಇನ್ನು ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ. ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ. ಖಾರವೇಲನ ಆತಿಗುಂಬ ಶಾಸನ. ಖಾರವೇಲನ ಆತಿಗುಂಬ ಶಾಸನ ಇವು ನಮಗೆ ದೊರೆತಿರುವಂತಹ ಪ್ರಮುಖ ಕೆಲವು ಐತಿಹಾಸಿಕ ಶಾಸನಗಳು. ಮತ್ತೊಂದು ಉತ್ತರ ಮೇರೂರಿನ ಚೋಳರ ಶಾಸನ. ಉತ್ತರ ಮೇರೂರು ಶಾಸನ ಅಂತಲೇ ಸಹ ಇದನ್ನ ಕರೀತಾರೆ. ಇದು ಉತ್ತರ ಮೇರೂರು ಶಾಸನ ಚೋಳರ ಬಗೆಗಿನ ಗ್ರಾಮಾಡಳಿತವನ್ನು ತಿಳಿಸ್ತಾ ಹೋಗುತ್ತೆ. ಚೋಳರು ಹೇಗೆ ಗ್ರಾಮಾಡಳಿತವನ್ನು ಅಧಿಕಾರ ವಿಕೇಂದ್ರೀಕರಣದ ಮೂಲಕ ಪ್ರಜಾಪ್ರಭುತ್ವದ ನಿಟ್ಟಿನಲ್ಲಿ ಆದರ್ಶವಾದಂತಹ ಗ್ರಾಮಾಡಳಿತವನ್ನು ನಡೆಸ್ತಾ ಇದ್ರು ಅನ್ನೋದು ನಮಗೆ ಉತ್ತರ ಮೇರೂರು ಶಾಸನದಿಂದ ತಿಳಿದು ಬರ್ತದೆ. ಈ ಎಲ್ಲ ಶಾಸನಗಳಲ್ಲಿಯೂ ಸಹ ನಮಗೆ ಅಂದಿನ ಕಾಲದ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ಸೈನಿಕ, ಶೈಕ್ಷಣಿಕ, ಧಾರ್ಮಿಕ ಈ ಎಲ್ಲ ಸಂಗತಿಗಳನ್ನು ಸಹ ತಿಳಿಸ್ಕೊಡ್ತವೆ. ಈ ಸಮುದ್ರಗುಪ್ತನ ಅಲಹಾಬಾದ್ ಶಾಸನದಲ್ಲಿ ಆತನ ಸೈನಿಕ ಸಾಧನೆಗಳು, ಆತ ನಡೆಸಿದಂತಹ ಯುದ್ಧಗಳ ಬಗ್ಗೆ ನಮಗೆ ಮಾಹಿತಿ ದೊರೆತಾ ಹೋಗುತ್ತದೆ. ಅಶೋಕನ ಶಾಸನದಲ್ಲಿ ಬೌದ್ಧ ಧರ್ಮದ ಪ್ರಸಾರದ ಬಗ್ಗೆ ನಮಗೆ ಮಾಹಿತಿ ದೊರೆತಾ ಹೋಗುತ್ತದೆ. ಪುಲಕೇಶಿಯ ಐಹೊಳೆ ಶಾಸನ ಆತ ನಡೆಸಿದಂತಹ ಯುದ್ಧಗಳು, ಆತನ ರಾಜಕೀಯ ಆಡಳಿತ ಹೇಗಿತ್ತು ಅನ್ನೋದು ತಿಳಿದು ಬರುತ್ತೆ. ಖಾರವೇಲನ ಆತಿಗುಂಬ ಶಾಸನವೂ ಅಷ್ಟೇ, ಅಲ್ಲಿ ಆತನ ಸೈನಿಕ ಸಾಧನೆಗಳನ್ನು ನಮಗೆ ಮಹತ್ವವಾಗಿ ತಿಳಿದು ಬರುತ್ತೆ. ಹೀಗೆ ಶಾಸನಗಳು ನಮಗೆ ಇತಿಹಾಸವನ್ನು ರಚಿಸುವಲ್ಲಿ ಬಹಳ ಸಹಾಯಕವಾದಂತಹ ಆಧಾರಗಳು. ವಿದ್ಯಾರ್ಥಿಗಳೇ, ಶಾಸನಗಳು ಇತಿಹಾಸವನ್ನು ರಚಿಸೋದಕ್ಕೆ ಇರುವಂತಹ ದೊಡ್ಡ ಪ್ರಮಾಣದ ಆಧಾರಗಳು. ಈ ಶಾಸನಗಳನ್ನೇ ಆಧಾರವಾಗಿಟ್ಟುಕೊಂಡು ಮಹತ್ವವಾದಂತಹ ಚರಿತ್ರೆಯನ್ನು ರೂಪಿಸುವಂತಹದ್ದು ಕಂಡುಬರುತ್ತದೆ. ಇದು ಕೇವಲ ಅಂದಿನ ಕಾಲದ ರಾಜರ ಸೈನಿಕ ಸಾಧನೆಗಳಷ್ಟೇ ಅಲ್ಲ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಎಲ್ಲ ರಂಗಗಳ ಬಗೆಗೂ ಸಹ ಬೆಳಕನ್ನು ಚೆಲ್ಲುವಂತಹ ಕಾರ್ಯವನ್ನು ಶಾಸನಗಳು ಮಾಡ್ತಾ ಹೋಗ್ತವೆ. ಅದರಲ್ಲೂ ನಾವು ಆ ಕಾಲದಲ್ಲಿ ಸಾಹಿತ್ಯ ಮತ್ತು ಭಾಷೆ ಯಾವ ಅವಸ್ಥೆಯನ್ನು ಪಡೆದಿತ್ತು ಅನ್ನೋದು ಸಹ ನಮಗೆ ತಿಳಿದು ಬರುತ್ತೆ. ಕನ್ನಡ ಭಾಷೆಗೆ ಬಂದರೆ ಕನ್ನಡ ಪೂರ್ವದ ಹಳಗನ್ನಡ, ಹಳಗನ್ನಡ, ನಡುಗನ್ನಡ, ಹೊಸಗನ್ನಡದ ರೂಪಾಂತರವನ್ನು ಹೊಂದಿ ಈ ಹಂತಕ್ಕೆ ಬಂದು ಆಧುನಿಕ ಕನ್ನಡಕ್ಕೆ ಬಂದು ನಿಂತಿರುವಂತಹದ್ದು. ಈ ಶಾಸನಗಳಲ್ಲಿ ನಮಗೆ ಪೂರ್ವದ ಹಳಗನ್ನಡ ಹೇಗಿತ್ತು, ನಮಗೆ ಬೇಲೂರಿನ ಅಲ್ಬಿಡಿ ಶಾಸನ ಅದು ಪೂರ್ವದ ಹಳಗನ್ನಡ. ನಂತರ
ಶಾಸನ, ವಿಜಯನಗರದ ಶಾಸನಗಳು, ಇಲ್ಲಿ ತೆಲುಗಿನಲ್ಲಿ ಹೆಚ್ಚು ಶಾಸನಗಳು ದೊರೆತಿದ್ದು ಸಹ ವಿಜಯನಗರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮೂಲತಃ ಕನ್ನಡ ನಾಡಿನ ರಾಜರು ಎಂಬುದು ನಮಗೆ ಅವರ ಆಡಳಿತ ಭಾಷೆ ತೆಲುಗಾಗಿದ್ದರೂ ಸಹ ಕನ್ನಡ ಭಾಷೆಗೆ ಅವರು ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದು. ಕನ್ನಡ ಸಾಹಿತ್ಯ ಆ ಕಾಲದಲ್ಲಿ, ಎರಡನೇ ದೇವರಾಯನ ಕಾಲದಲ್ಲಿ ಕನ್ನಡ ಸಾಹಿತ್ಯ ಬೆಳೆದು ಬಂದಿದ್ದ ರೀತಿಯನ್ನು ಅಂದಿನ ಶಾಸನಗಳು ನಮಗೆ ತಿಳಿಸಿಕೊಡುತ್ತದೆ. ಇನ್ನು ಹೀಗೆ ಶಾಸನಗಳು ನಮ್ಮ ಸಾಹಿತ್ಯವನ್ನು ರಚಿಸೋದಷ್ಟೇ ಅಲ್ಲ, ಅಂದಿನ ಇತಿಹಾಸಕ್ಕೆ ಬಹುಮುಖ್ಯವಾದಂತಹ ಆಧಾರಗಳಾಗ್ತವೆ. ಜೊತೆಗೆ ಅನೇಕ ರಾಜಕೀಯ ಅಂಶಗಳನ್ನು ತಿಳಿಸಿ ರಾಜಕೀಯ ಇತಿಹಾಸವನ್ನು ರಚಿಸೋದಕ್ಕೆ ಸಹಾಯಕ, ಧಾರ್ಮಿಕ ಇತಿಹಾಸವನ್ನು ರಚಿಸೋದಕ್ಕೆ, ಸಾಂಸ್ಕೃತಿಕ ಇತಿಹಾಸವನ್ನು ರಚಿಸೋದಕ್ಕೆ, ಸಾಹಿತ್ಯಿಕ ಇತಿಹಾಸವನ್ನು, ಶೈಕ್ಷಣಿಕ ಇತಿಹಾಸವನ್ನು, ಅಂದಿನ ಕಾಲದ ಆರ್ಥಿಕ ಸ್ಥಿತಿಗತಿಗಳನ್ನು ತಿಳಿಯೋದಕ್ಕೆ, ಹಾಗೆ ಅಂದಿನ ಜನ ಈ ನೀರಾವರಿಯನ್ನು ಹೇಗೆ ನೀರಾವರಿಯನ್ನು ಬಳಸಿಕೊಂಡು ಹೇಗೆ ಕೃಷಿಯನ್ನು ಮಾಡ್ತಾ ಇದ್ರು ಅನ್ನೋದಕ್ಕೆ ಬಹುಮುಖ್ಯವಾದಂತಹ ಬಲವಾದಂತಹ ಸ್ಪಷ್ಟವಾದಂತಹ ಆಧಾರಗಳು ಅಂತ ಹೇಳಿದ್ರೆ ಒದಗಿಸುವಂತಹದ್ದು ಶಾಸನಗಳು ಮತ್ತು ಅವಶೇಷಗಳು. ಇತ್ತೀಚೆಗೆ ನಮ್ಮ ಚಿತ್ರದುರ್ಗದಲ್ಲಿ ನೋಡಿದ್ವಿ, ಮಳೆ ಬಂದಂತಹ ಸಂದರ್ಭದಲ್ಲಿ ಕೋಟೆಗೆ ಮಳೆ ಬಂದಾಗ ಈ ನಗರದ ನಡುವೆ ಇರುವಂತಹ ಸಂತೆ ಹೊಂಡಕ್ಕೆ ಒಂದು ಕೊಳವೆ ಮೂಲಕ ನೀರು ಬಂದಿದೆ. ಅಂದರೆ ಅಂದಿನ ಕಾಲದ ರಾಜ ಮಹಾರಾಜರುಗಳು ಹೇಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು ಅನ್ನೋದು ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಇದೆಲ್ಲವೂ ಸಹ ನಮಗೆ ಎಲ್ಲಿಂದ ತಿಳಿದು ಬರ್ತಪ್ಪ ಅಂತ ಹೇಳಿದ್ರೆ ಈ ಆಧಾರಗಳಿಂದ ತಿಳಿದು ಬರುವಂತಹದ್ದು. ಮಕ್ಕಳೇ, ಇನ್ನು ಮುಂದಿನ ಆಧಾರ ನಮಗೆ ಬಹುಮುಖ್ಯವಾಗಿರುವಂತಹದ್ದು ಮತ್ತೊಂದು ನಾಣ್ಯಗಳು. ನಾಣ್ಯಗಳು ಇವು ನೋಡೋದಕ್ಕೆ ಆಕಾರದಲ್ಲಿ ಚಿಕ್ಕವು, ಆದರೆ ಹಲವು ಮಹತ್ವದ ಅಂಶಗಳನ್ನು ಒಳಗೊಂಡಿವೆ. ಇವುಗಳು ಅಂದಿನ ಕಾಲದ ರಾಜ ಹೊರಡಿಸಿದಂತಹ, ರಾಜನ ಅಧೀನದಲ್ಲಿದ್ದಂತಹ ಪ್ರದೇಶದ ವ್ಯಾಪ್ತಿಯನ್ನ, ಆ ರಾಜನ ಆಡಳಿತ ಭಾಷೆಯನ್ನ, ರಾಜರ ಬಿರುದು ಮತ್ತು ಸಾಧನೆಗಳನ್ನ, ಹಾಗೆ ರಾಜಮನೆತನದ ಧರ್ಮ, ಆ ರಾಜ್ಯದ ಆರ್ಥಿಕ ಸ್ಥಿತಿ, ಲೋಹ ತಂತ್ರಜ್ಞಾನ ಮೊದಲಾದಂತಹ ವಿಷಯವನ್ನು ನಾವು ಈ ನಾಣ್ಯಗಳಿಂದ ತಿಳಿತಾ ಹೋಗ್ತೀವಿ. ಅದರಲ್ಲೂ ಸಮುದ್ರಗುಪ್ತ 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದ. ಆ 7 ನಾಣ್ಯಗಳು ನಮಗೆ ದೊರೆತಾ ಹೋಗುತ್ತವೆ. ಅವುಗಳ ಆ ನಾಣ್ಯಗಳ ಮೇಲಿರುವಂತಹ ಚಿತ್ರಗಳ ಆಧಾರದ ಮೇಲೆ ನಾನು ಆಗಲೇ ನಿಮಗೆ ತೋರಿಸ್ದೆ, ಅದರಲ್ಲಿ ಸಂಗೀತವನ್ನು, ವೀಣೆಯನ್ನು ನುಡಿಸುತ್ತಿರುವಂತಹ ವ್ಯಕ್ತಿ ಇರೋದೇನು ತಿಳಿಸುತ್ತೆ ನಮಗೆ, ಆತ ಒಬ್ಬ ಸಂಗೀತ ಪ್ರಿಯನಾಗಿದ್ದ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಹಾಗೆ ಆತ ಅಲ್ಲಿದ್ದಂತಹ ಅಶ್ವಮೇಧ ಯಾಗ ಏನು ತಿಳಿಸುತ್ತೆ, ಆತನ ಸೈನಿಕ ಸಾಧನೆಯನ್ನು ನಮಗೆ ತಿಳಿಸ್ಕೊಡುತ್ತೆ. ಇನ್ನು ಗೌತಮಿ ಪುತ್ರ ಶಾತಕರ್ಣಿ, ಈತ ನಹಪಾಣನ ಹೊರಡಿಸಿದಂತಹ ನಾಣ್ಯಗಳ ಮೇಲಿದ್ದಂಥ ಚಿತ್ರಗಳನ್ನು ತೆಗೆದು ಅವನ ಹೆಸರನ್ನು ಅಳಿಸಿ ತನ್ನ ಶಾತಕರ್ಣಿಯ ಹೆಸರನ್ನು ಬರೆಸಿದ್ದ. ಇದು ಏನನ್ನ ತಿಳಿಸುತ್ತೆ, ಗೌತಮಿ ಪುತ್ರ ಶಾತಕರ್ಣಿಯು ನಹಪಾಣನನ್ನ ಸೋಲಿಸಿದ್ದ ಅನ್ನೋದು ನಮಗೆ ತಿಳಿದು ಬರುತ್ತೆ. ಹೀಗೆ ನಮಗೆ ನಾಣ್ಯಗಳು ಆಧಾರಗಳಾಗ್ತವೆ. ಇನ್ನು ಬೆಂಗಳೂರಿನಲ್ಲಿ ದೊರೆತಿರುವಂತಹ ಪ್ರಾಚೀನ ರೋಮನ್ ನಾಣ್ಯಗಳು ನಮಗೆ ಆ ಪ್ರದೇಶದಲ್ಲಿ ಸುಮಾರು 2000 ವರ್ಷಗಳಿಗಿಂತಲೂ ಹಿಂದೆ ದಕ್ಷಿಣ ಭಾರತಕ್ಕೂ ಮತ್ತು ರೋಮನ್ನರ ನಡುವೆ ವ್ಯಾಪಾರ ಸಂಪರ್ಕ ಇತ್ತು ಅನ್ನೋದನ್ನ ಈ ನಾಣ್ಯಗಳು ತಿಳಿಸ್ಕೊಡ್ತವೆ. ವಿದ್ಯಾರ್ಥಿಗಳೇ, ಮಕ್ಕಳೇ, ನೋಡಿ, ಈ ನಾಣ್ಯಗಳು, ಅದರಲ್ಲೂ ಇವು ಸಮುದ್ರಗುಪ್ತನ ನಾಣ್ಯಗಳು. ಆ ರಾಜನ ಅಧೀನದಲ್ಲಿದ್ದಂತಹ ಪ್ರದೇಶದ ವ್ಯಾಪ್ತಿಯನ್ನ, ಆಡಳಿತ ಭಾಷೆಯನ್ನ, ಅದ್ರ ಮೇಲಿರುವಂಥ ಚಿತ್ರಗಳು ನಮಗೆ ತಿಳಿಸ್ಕೊಡ್ತಾ ಹೋಗ್ತವೆ. ಜೊತೆಗೆ ಆ ರಾಜನ ಮತಧರ್ಮ, ಅವನ ಆರ್ಥಿಕ ಸ್ಥಿತಿ, ಬಂಗಾರದ ನಾಣ್ಯಗಳನ್ನು ಹೊರಡಿಸಿದ್ದ ಅಂತ ಹೇಳಿದ್ರೆ ಅಲ್ಲಿ ಆರ್ಥಿಕ ಸ್ಥಿತಿ ಉತ್ತಮವಾಗಿತ್ತು. ಮತ್ತು ಅವರ ಲೋಹ ವಿದ್ಯೆಯಲ್ಲಿ ಅವರಿಗಿದ್ದ ತಂತ್ರಜ್ಞಾನ, ಈ ಮೊದಲಾದಂತಹ ವಿಷಯಗಳನ್ನು ಅರಿಯುವಲ್ಲಿ ನಾಣ್ಯಗಳು ನಮಗೆ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತವೆ. ಇವು ಸಮುದ್ರಗುಪ್ತ ಹೊರಡಿಸಿದಂತಹ 7 ವಿಧದ ಬಂಗಾರದ ನಾಣ್ಯಗಳು. ಇದು ಗೌತಮಿ ಪುತ್ರ ಶಾತಕರ್ಣಿ, ಆತನ ನಾಣ್ಯಗಳು ನಹಪಾಣನನ್ನು ಸೋಲಿಸಿದ್ದು ನಮಗೆ ಇದರಿಂದ ತಿಳಿದು ಬರುತ್ತದೆ. ಹಾಗೆ ಸ್ಮಾರಕಗಳು ಅಂತ ಹೇಳಿದ್ರೆ ದೇವಾಲಯ
ದೇವಾಲಯಗಳು, ಇವು ಅರಮನೆಗಳು, ದೇವಾಲಯಗಳು, ಕೋಟೆ ಕೊತ್ತಲಗಳು, ಸ್ತಂಭಗಳು ಇವೆಲ್ಲವುಗಳು ಸಹ ಸ್ಮಾರಕಗಳು ಅಂತೇಳಿ ಕರೆಸ್ಕೊಳ್ತವೆ. ಇದರಲ್ಲಿರೋದು ಮೆಹರೌಲಿಯ ಉಕ್ಕಿನ ಸ್ತಂಭ, ದೆಹಲಿ ಬಳಿ ಇರುವಂತಹ ಮೆಹರೌಲಿಯ ಉಕ್ಕಿನ ಸ್ತಂಭ ಇವತ್ತೂ ಸಹ ಇದು ತುಕ್ಕು ಹಿಡಿಯದೆ, ಮಳೆ ಗಾಳಿಗೆ ಸಿಕ್ಕಿದ್ರೂ ಸಹ ತುಕ್ಕು ಹಿಡಿಯದೆ ಹಾಗೇ ನಿಂತಿರುವಂತಹದ್ದು ನಮಗೇನು ತೋರಿಸುತ್ತೆ ಅಂದರೆ ಅಂದಿನ ಕಾಲದ ಲೋಹ ವಿಜ್ಞಾನವನ್ನು ತಿಳಿಸ್ಕೊಡುತ್ತೆ. ಇನ್ನು ತಾಜ್ ಮಹಲ್ ಇವು ಎಲಿಫೆಂಟಾದ ಗುಹೆಯ ಒಳಗೆ ಇರುವಂತಹ ಭಿತ್ತಿಚಿತ್ರಗಳು. ಇವನ್ನ ಅವಶೇಷಗಳು ಅಂತೇಳಿ ಕರಿತೀವಿ. ಇನ್ನು ಸ್ಮಾರಕಗಳಿಗೆ ಬರೋಣ. ಸ್ಮಾರಕಗಳನ್ನು ನೋಡೋಣ. ಸ್ಮಾರಕಗಳು ಇತಿಹಾಸವನ್ನು ಬರೆಯೋದಕ್ಕೆ ಇರುವಂತಹ ಪ್ರಮುಖ ಸಾಕ್ಷಿಗಳು. ಅರಮನೆಗಳು, ದೇವಾಲಯಗಳು, ಕೋಟೆ ಕೊತ್ತಲೆಗಳು, ಸ್ತಂಭಗಳು ಇವೆಲ್ಲವೂ ಸಹ ಈ ಸ್ಮಾರಕಗಳಲ್ಲಿ ಬರ್ತವೆ. ಮೆಹರೌಲಿಯ ಸ್ತಂಭ ಶಾಸನ ಮತ್ತು ವಿಜಯಪುರದ ಗುಮ್ಮಟ, ಪಿಸುಮಾತಿನ ಗೋಲಗುಮ್ಮಟ, ಮೊಗಸಾಲೆಗಳು ಆ ಕಾಲಘಟ್ಟದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಬುದ್ಧತೆಗೆ ಸಾಕ್ಷಿಗಳಾಗಿ ನಿಲ್ತವೆ. ತಾಜ್ ಮಹಲ್ ಇದು ಶಹಜಾನನ ಪ್ರೇಮ ಕಥೆಯನ್ನ ಹೇಳುವಂತಹದ್ದು. ಇದರಲ್ಲಿ ಗೋಲ್ ಗುಮ್ಮಟ, ತಾಜ್ ಮಹಲ್, ಮೆಹರೌಲಿಯ ಸ್ತಂಭ, ಇನ್ನ ಚಿತ್ತೋಡು ಗಡದ ವಿಜಯ ಸ್ತಂಭ. ಚಿತ್ತೋಡಿನಲ್ಲಿ ಅಂದಿನ ರಾಜ ವಿಜಯ ಸ್ತಂಭವನ್ನ ರಾಣ ಕುಂಭ, ಚಿತ್ತೋಡಿನ ರಾಜ ರಾಣ ಕುಂಭ ತನ್ನ ವಿಜಯದ ಸಾಕ್ಷಿಗಾಗಿ ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡಿದ್ದ. ಅದು ಆತನ ವಿಜಯದ ಬಗ್ಗೆ ತಿಳಿಸ್ಕೊಡುತ್ತೆ. ಮತ್ತು ಅಜಂತ, ಎಲ್ಲೋರ, ಎಲಿಫೆಂಟಾದಲ್ಲಿ ದೊರೆತಿರುವಂತಹ ಭಿತ್ತಿ ಚಿತ್ರಗಳು, ಉಬ್ಬು ಚಿತ್ರಗಳು ಅಂದಿನ ಕಾಲದ ಕಲಾ ನೈಪುಣ್ಯತೆ ಮತ್ತು ತಾಂತ್ರಿಕ ಕೌಶಲ್ಯತೆಗೆ ಸಾಕ್ಷಿಗಳಾಗಿ ನಿಲ್ತಾ ಹೋಗ್ತವೆ. ಹಾಗೆ ಐಹೊಳೆ, ಪಟ್ಟದಕಲ್ಲು ಇಲ್ಲಿ ದೊರೆತಿರುವಂತಹ ದೇವಾಲಯಗಳು ನಮ್ಮ ಭಾರತೀಯ ದೇವಾಲಯದ ವಾಸ್ತುಶಿಲ್ಪಕ್ಕೆ ಹಿಡಿದಂತಹ ಕೈಗನ್ನಡಿಗಳಾಗಿವೆ. ನೋಡಿ, ಐಹೊಳೆಯಲ್ಲಿ ಬರುವಂತಹ ಈ ಒಂದು ಮಾದರಿ ಏನಿದೆ, ದೇವಾಲಯದ ಮಾದರಿ ಇದೆಯಲ್ಲ, ಇದನ್ನು ನಾವು ಇವತ್ತಿಗೂ ಸಹ ನಮ್ಮ ಪಾರ್ಲಿಮೆಂಟ್ನ ಒಂದು ವಾಸ್ತುಶಿಲ್ಪವನ್ನು ನೋಡಬಹುದು. ಇದೇ ವಾಸ್ತುಶಿಲ್ಪದ ಅಭಿವೃದ್ಧಿಯನ್ನು ಪಡಿಸಿರುವಂತಹದ್ದು ನಮ್ಮ ಪಾರ್ಲಿಮೆಂಟು. ಹೀಗೆ ಸ್ಮಾರಕಗಳು, ಅದರಲ್ಲೂ ಈ ನಳಂದಾದಲ್ಲಿರುವಂತಹ ಸ್ಮಾರಕಗಳು ಮತ್ತು ಬೀದರ್ನ ಸುಲ್ತಾನ ಮಂತ್ರಿ ಮೊಹಮ್ಮದ್ ಗವಾನ್ ಕಟ್ಟಿಸಿದಂತಹ ಮದರಸ, ಇವು ಅಂದಿನ ಕಾಲದ ವಾಸ್ತುಶಿಲ್ಪವನ್ನಷ್ಟೇ ಅಲ್ಲ, ಶೈಕ್ಷಣಿಕ ಸಾಧನೆಯನ್ನು ಸಹ ನಮಗೆ ತಿಳಿಸ್ತಾ ಹೋಗ್ತವೆ. ಹಾಗೆ ಶ್ರೀರಂಗಪಟ್ಟಣದ ಕೋಟೆ ಅಂದಿನ ಕಾಲದ ರಕ್ಷಣಾ ತಂತ್ರಜ್ಞಾನಕ್ಕೆ ಹಿಡಿದಂತಹ ಕೌಶಲವಾಗಿದೆ. ಇನ್ನು ಇವೆಲ್ಲವುಗಳು ಸಹ ಸ್ಮಾರಕಗಳಾಗ್ತವೆ. ಈ ಸ್ಮಾರಕಗಳು ಅಂದಿನ ಕಾಲಘಟ್ಟದ ಧಾರ್ಮಿಕತೆ, ಹಾಗೆ ತಾಂತ್ರಿಕತೆ, ವೈಜ್ಞಾನಿಕತೆ, ಸೃಜನಶೀಲತೆ ಇವುಗಳಿಗೆ ಮೊದಲಾದಂತಹ ಆಯಾಮಗಳಲ್ಲಿ ನಮಗೆ ಬೆಳಕನ್ನು ಚೆಲ್ಲುವಂತಹ ಕೆಲಸವನ್ನು ಸ್ಮಾರಕಗಳು ಮಾಡ್ತವೆ. ಇನ್ನು ಅವಶೇಷಗಳು ಪುರಾತತ್ವ ಆಧಾರಗಳ ಅಥವಾ ಪ್ರಾಕ್ತನ ಆಧಾರಗಳ ಬಹುಮುಖ್ಯವಾದಂತಹ ಆಧಾರ. ಪ್ರಾಕ್ತನ ಆಧಾರಗಳಲ್ಲಿ ಬಹುಮುಖ್ಯವಾದ ಅವಶೇಷಗಳು ಅಂತ ಹೇಳಿದ್ರೆ ಭೂಮಿಯ ಗರ್ಭದಲ್ಲಿ ಉದುಗಿ ಹೋಗಿರುವಂತಹ ಪಳೆಯುಳಿಕೆಗಳು ಅಂತ ಹೇಳ್ತಿರ್ತೀವಿ. ಆ ಪಳೆಯುಳಿಕೆಗಳನ್ನ ಉತ್ಖನನದ ಮೂಲಕ ಹೊರತೆಗೆದು ಅವುಗಳನ್ನು ಈ ಕಾರ್ಬನ್ 14 ಪರೀಕ್ಷೆಗೆ ಒಳಪಡಿಸಿ ಅವುಗಳ ಕಾಲಮಾನವನ್ನು ಗುರುತಿಸಿ ಇತಿಹಾಸಕಾರರು ರಚಿಸ್ತಾ ಹೋಗ್ತಾರೆ. ಆ ಅವಶೇಷಗಳು ಉತ್ಖನನ
ಸಂದರ್ಭದಲ್ಲಿ ನಮಗೆ ದೊರೆತಿರುವಂಥವುಗಳು. ಮಡಿಕೆ ಚೂರುಗಳಿರಬಹುದು, ಮಣಿ ಮುದ್ರೆಗಳಿರಬಹುದು, ಲೋಹದ ತುಣುಕುಗಳಿರಬಹುದು, ಇವೆಲ್ಲವುಗಳು ಸಹ ಅವಶೇಷಗಳು. ಇವು ಅಂದಿನ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ, ಹಾಗೆ ಅವರ ಜೀವನ ಕ್ರಮ, ವ್ಯಾಪಾರ, ವ್ಯವಹಾರ, ಅವರ ಆಹಾರ ಪದ್ಧತಿ, ಈ ಮೊದಲಾದವುಗಳನ್ನು ತಿಳಿಸ್ತಾ ಹೋಗ್ತದೆ. ನೋಡಿ, ಇಲ್ಲಿ ದೊರೆತಿರುವಂತಹದ್ದು ಹರಪ್ಪಾದಲ್ಲಿ ದೊರೆತಿರುವಂತಹ ವಸ್ತುಗಳು, ಮುದ್ರೆಗಳು ಮತ್ತು ಅವರ ಆಭರಣಗಳು. ಇನ್ನು ಉತ್ಖನನದಲ್ಲಿ ದೊರೆತಿರುವಂತಹ ಸತ್ತ ಪ್ರಾಣಿಗಳ, ಮನುಷ್ಯರ, ಪಕ್ಷಿಗಳ, ಪ್ರಾಣಿಗಳ, ಮರ ಗಿಡಗಳ ಅವಶೇಷಗಳು, ಇವುಗಳನ್ನು ಕಾರ್ಬನ್ 14 ಪರೀಕ್ಷೆಗೆ ಒಳಪಡಿಸುವ ಮೂಲಕ ಕಾಲಮಾನವನ್ನು ನಿಷ್ಕರ್ಷೆ ಮಾಡಲಾಗುತ್ತದೆ. ಇನ್ನು ಇತರ ಅವಶೇಷಗಳು ಅಂತ ಹೇಳಿದ್ರೆ, ಇಲ್ಲಿ ಇರುವಂತಹದ್ದು ಕಲಬುರಗಿ ಜಿಲ್ಲೆಯ ಸನ್ನತಿಯಲ್ಲಿ ದೊರೆತಿರುವಂತಹ ಬೌದ್ಧ ಸ್ತೂಪ. ಇದು ಅರಿಕೆಮೇಡು, ತಮಿಳುನಾಡಿನ ಅರಿಕೆಮೇಡು ಪಟ್ಟಣಂನ ಉತ್ಖನನದಲ್ಲಿ ದೊರೆತಿರುವಂತಹ ನಾಣ್ಯ. ಹೀಗೆ ಈ ಅವಶೇಷಗಳು ಭೂಗರ್ಭದಲ್ಲಿ ಉತ್ಖನನದ ಸಂದರ್ಭದಲ್ಲಿ ದೊರೆತಂತಹ ದೊರೆತವುಗಳು. ಇವು ನಮ್ಮ ಕಣ್ಣಿಗೆ ಭೂಮಿ ಮೇಲೆ ಕಾಣಿಸೋದಿಲ್ಲ. ಇತಿಹಾಸಕಾರರು ಯಾವುದೋ ಒಂದು ಕಾರ್ಯನಿಮಿತ್ತ, ಇತಿಹಾಸಕಾರರೇ ಅಂತಾನೆ ಅಲ್ಲ, ಯಾವ ಉದಾಹರಣೆಗೆ ಹರಪ್ಪ ಮತ್ತು ಮೊಹೆಂಜೋದಡೋ ನಾಗರಿಕತೆ ರೈಲ್ವೆ ಹಳಿಯನ್ನು ಹಾಕುವಂತಹ ಸಂದರ್ಭದಲ್ಲಿ ನಮಗೆ ದೊರೆತಿರುವಂತಹದ್ದು ಸಂದರ್ಭ. ಉತ್ಖನನದ ಸಂದರ್ಭದಲ್ಲಿ ದೊರೆತ ಮಡಿಕೆ ಚೂರುಗಳು, ಹಿಂದಿನವರು ಕಿಟ್ಟೋದಂತವುಗಳು, ಮಣಿ ಮುದ್ರೆಗಳು, ಆಭರಣಗಳು, ಸತ್ತ ಪ್ರಾಣಿ ಪಕ್ಷಿಗಳ ಪಳೆಯುಳಿಕೆಗಳು, ಇವೆಲ್ಲವೂ ಸಹ ಅವಶೇಷಗಳು. ಸತ್ತ ಪ್ರಾಣಿ ಪಕ್ಷಿಗಳ ಅವಶೇಷಗಳು, ಇವೆಲ್ಲವುಗಳು ಸಹ ಅವಶೇಷಗಳು. ಇವು ಉತ್ಖನನದಿಂದ ಭೂಮಿಯನ್ನು ಅಗೆದು ಹೊರತೆಗೆಯುವುದರಿಂದ ನಮಗೆ ಕಂಡು ಬರುತ್ತವೆ. ಹೀಗೆ ಉತ್ಖನನದ ಸಂದರ್ಭದಲ್ಲಿ ದೊರೆತಂತಹ ಮಡಿಕೆ ಚೂರುಗಳು, ಮಣಿ ಮುದ್ರೆಗಳು, ಆಭರಣಗಳು, ಲೋಹದ ತುಣುಕುಗಳು, ಇವೆಲ್ಲವುಗಳನ್ನು ಸಹ ನಾವು ಅವಶೇಷಗಳು ಅಂತ ಹೇಳಿ ಕರಿತೀವಿ. ಇವುಗಳು ಅಂದಿನ ಕಾಲದ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ಈ ಎಲ್ಲ ಧಾರ್ಮಿಕ ಜೀವನ, ಇವುಗಳ ಮೇಲೆ ನಮಗೆ ಬೆಳಕನ್ನು ಚೆಲ್ತವೆ. ಇನ್ನು ಉತ್ಖನನದ ಸಂದರ್ಭದಲ್ಲಿ ಸತ್ತಂತಹ ಪ್ರಾಣಿ ಪಕ್ಷಿಗಳ ಮತ್ತು ಮನುಷ್ಯರ ಪಳೆಯುಳಿಕೆಗಳನ್ನು ಹೊರತೆಗೆದು ಅವುಗಳನ್ನು ಕಾರ್ಬನ್ 14 ಪರೀಕ್ಷೆಗೆ ಒಳಪಡಿಸಿ ಅವುಗಳ ಕಾಲಮಾನವನ್ನು ನಿಷ್ಕರ್ಷೆ ಮಾಡಲಾಗುತ್ತದೆ. ನಮಗೆ ಉತ್ಖನನದ ಸಂದರ್ಭದಲ್ಲಿ ದೊರೆತಿರುವಂತಹ ಕಲಬುರಗಿ ಜಿಲ್ಲೆಯ ಸನ್ನತಿಯಲ್ಲಿ ದೊರೆತಿರುವಂತಹ ಬೌದ್ಧ ಸ್ತೂಪ ಅಂದಿನ ಬುದ್ಧರ ಕಾಲದ ಧಾರ್ಮಿಕ ಜೀವನದ ಬಗ್ಗೆ ತಿಳಿಸಿಕೊಡುತ್ತೆ. ಇನ್ನು ಹಾಗೆ ದೊಡ್ಡಬಳ್ಳಾಪುರದ ಸಮೀಪ ದೊರೆತಿರುವಂತಹ ರಾಜಘಟ್ಟದಲ್ಲಿ ದೊರೆತಿರುವಂತಹ ಬೌದ್ಧ ಸ್ತೂಪಗಳು ಸಹ ನಮಗೆ ಅಂದಿನ ಕಾಲದ ಬೌದ್ಧ ಧರ್ಮದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತವೆ. ಹೀಗೆ ಉತ್ಖನನ ಎನ್ನುವಂತಹದ್ದು ನಮಗೆ ವಿಪುಲವಾದಂತಹ ಮಾಹಿತಿಯನ್ನು, ವಿಪುಲ ಸಾಕ್ಷಿಗಳನ್ನು ಒದಗಿಸಿಕೊಡ್ತಾ ಹೋಗುತ್ತದೆ. ಉತ್ಖನನ ಮತ್ತು ಅವಶೇಷಗಳು ಆ ಕಾಲದ ನಂತರದಲ್ಲಿ, ಕಾಲಾಂತರದಲ್ಲಿ ಅದೃಶ್ಯಗೊಂಡಂತಹ ಸಂಗತಿಗಳನ್ನು ಸಹ ತಿಳಿಸಿಕೊಡುವಂತಹ ಕಾರ್ಯವನ್ನು ನಮಗೆ ಮಾಡ್ತಾ ಹೋಗ್ತವೆ. ಹೀಗೆ ಇತಿಹಾಸಕಾರರು ಈ ಇತಿಹಾಸವನ್ನು ಬಳಸಿಕೊಂಡು, ಆಧಾರಗಳನ್ನು ಬಳಸಿಕೊಂಡು ಇತಿಹಾಸವನ್ನು ರಚಿಸ್ತಾರೆ. ಈ ಇತಿಹಾಸವನ್ನು ರಚಿಸುವುದರ ಮೂಲಕ ಇಂದಿನ ಜನಾಂಗದವರು ಹೇಗೆ ತಮ್ಮ ಸಾಮಾಜಿಕ ಜೀವನವನ್ನು, ಆರ್ಥಿಕ ಜೀವನವನ್ನು, ರಾಜಕೀಯ ಜೀವನವನ್ನು ನಡೆಸ್ತಾ ಇದ್ರು ಅನ್ನೋದು ನಮಗೆ ತಿಳಿದು ಬರುತ್ತೆ. ಮಕ್ಕಳೇ, ನಾವು ಈ ಆಧಾರಗಳು ಎನ್ನುವಂತಹ ಈ ಪಾಠದಲ್ಲಿ ಇತಿಹಾಸವನ್ನು ರಚಿಸೋದಕ್ಕೆ ವಿದ್ಯಾರ್ಥಿಗಳೇ, ನಾವು ಇದುವರೆಗೂ ಈ ಆಧಾರಗಳು ಎನ್ನುವಂತಹ ಪಾಠಭಾಗದಲ್ಲಿ ಆಧಾರಗಳು ಎಂದರೆ ಏನು, ಈ ಆಧಾರಗಳನ್ನು ಬಳಸಿಕೊಂಡು ಇತಿಹಾಸಕಾರ ಹೇಗೆ ಇತಿಹಾಸವನ್ನು ರಚಿಸ್ತಾ ಹೋಗ್ತಾರೆ, ನಮಗೆ ದೊರೆಯುವಂತಹ ಇತಿಹಾಸವನ್ನು ರಚಿಸುವಲ್ಲಿ
ದೊರೆಯುವಂತಹ ಆಧಾರಗಳು ಯಾವುವು? ಹಾಗೆ ಈ ಆಧಾರಗಳಲ್ಲಿ ಬಹುಮುಖ್ಯವಾಗಿ ನಾವು ನೋಡಿದ್ವಿ. ಆಧಾರಗಳಿಂದ ನಾವು ಏನೇನನ್ನ ಆಧಾರಗಳು ಈ ಪಾಠ ಭಾಗದಲ್ಲಿ ಮೊದಲು ಕಲಿಕಾಂಶಗಳನ್ನ ನೋಡಿದ್ವಿ. ಆ ಕಲಿಕಾಂಶಗಳಲ್ಲಿ ನಾವು ಯಾವ್ಯಾವುದನ್ನು ಸಾಧಿಸಿದ್ವಿ, ಆಧಾರಗಳು ಹೇಗೆ, ನಮಗೆ ಆಧಾರಗಳು ಎಂದರೆ ಏನು, ಆಧಾರದ ವಿಧಗಳು, ಆಧಾರಗಳು ಹೇಗೆ ಇತಿಹಾಸವನ್ನು ರಚಿಸೋದಕ್ಕೆ ಪೂರಕ, ಶಾಸನಗಳು, ಹಾಗೆ ಮೌಖಿಕ ಸಾಹಿತ್ಯ, ಲಿಖಿತ ಸಾಹಿತ್ಯ ಹೇಗೆ ಇತಿಹಾಸವನ್ನು ರಚಿಸೋದಕ್ಕೆ ಪೂರಕ ಆಗಿದೆ, ಈ ಅಂಶಗಳನ್ನು ನೋಡ್ತೀವಿ. ಅದರಲ್ಲೂ ಮುಖ್ಯವಾಗಿ ನಾವು ಆಧಾರಗಳು ಈ ಪಾಠ ಭಾಗದಲ್ಲಿ ಲಿಖಿತ ಆಧಾರಗಳು ಮತ್ತು ಮೌಖಿಕ ಆಧಾರಗಳು, ಹಾಗೆ ಉತ್ಖನನ ಆಧಾರಗಳು ಅಥವಾ ಪುರಾತತ್ವ ಆಧಾರಗಳು, ಇವುಗಳನ್ನ ನೋಡೋದಾದ್ರೆ, ಹಾಗೆ ಸಿಂಹಾವಲೋಕನದಲ್ಲಿ ನೋಡೋದಾದ್ರೆ ಮುಖ್ಯವಾಗಿ ನಾವು ಆಧಾರಗಳಲ್ಲಿ ಲಿಖಿತ, ಅದರಲ್ಲಿ ಮುಖ್ಯವಾಗಿ ಸಾಹಿತ್ಯಾಧಾರಗಳು, ಅದರಲ್ಲಿ ಇದನ್ನ ನೀವು ಒಂದ್ಸಲ ಬರ್ಕೊಂಡ್ಬಿಡಿ. ಲಿಖಿತಾಧಾರಗಳು ಅಥವಾ ಲಿಖಿತ ಸಾಹಿತ್ಯಾಧಾರ, ಮೌಖಿಕ ಸಾಹಿತ್ಯಾಧಾರಗಳು, ಲಿಖಿತ ಸಾಹಿತ್ಯಾಧಾರದಲ್ಲಿ ಒಂದು ಎರಡೆರಡು ಆಧಾರಗಳನ್ನು ನೋಡೋಣ. ಕೌಟಿಲ್ಯನ ಅರ್ಥಶಾಸ್ತ್ರ, ಮುದ್ರಾ ರಾಕ್ಷಸನ ವಿಶಾಖದತ್ತನ ಮುದ್ರಾ ರಾಕ್ಷಸ, ವಿಶಾಖದತ್ತನ ಮುದ್ರಾ ರಾಕ್ಷಸ. ಇದೆರಡು ಕೃತಿ. ಇನ್ನು ಮೌಖಿಕ ಸಾಹಿತ್ಯಕ್ಕೆ ಬಂದ್ರೆ ಲಾವಣಿಗಳು, ಹಾಗೆ ಐತಿಹ್ಯಗಳು. ಇಲ್ಲಿ ಲಿಖಿತ ಸಾಹಿತ್ಯದಲ್ಲಿ ಮತ್ತೆ ನೋಡ್ತೀವಿ ದೇಶೀಯ ಸಾಹಿತ್ಯ ಮತ್ತೆ ವಿದೇಶೀಯ ಸಾಹಿತ್ಯ. ಅದರಲ್ಲಿ ಮೆಗಸ್ತಾನಿಸನ ಇಂಡಿಕ, ವಯತ್ಸಂಗನ ಸಿಯುಕಿ. ಹಾಗೆ ಇದು ಸಾಹಿತ್ಯ. ಇನ್ನ ಪುರಾತತ್ವದ ಉತ್ಖನನ ಆಧಾರಗಳಿಗೆ ಬಂದ್ರೆ ಇದರಲ್ಲಿ ನಾವೀಗಾಗಲೇ ನೋಡಿದ್ವಿ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಅವಶೇಷಗಳು. ಇದಿಷ್ಟು ಈ ಅಧ್ಯಾಯದಲ್ಲಿ ನಾವು ತಿಳಿದಂತಹ ಬಹುಮುಖ್ಯವಾದಂತಹ ಅಂಶಗಳು. ಇವುಗಳನ್ನು ಆಧಾರವಾಗಿಟ್ಟುಕೊಂಡು ಸಾಹಿತ್ಯವನ್ನು ರಚಿಸ್ತಾ ಹೋಗ್ತಾರೆ. ಮಕ್ಕಳೇ, ನಾವು ಈ ಪಾಠಭಾಗದ ಅಧ್ಯಯನದ ನಂತರ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವುದರ ಮೂಲಕ ಈ ಪಾಠವನ್ನು ಅರ್ಥ ಮಾಡ್ಕೊಂಡು ಹೋಗೋಣ. ಆ ಕೊಟ್ಟಂತಹ ಪ್ರಶ್ನೆಗಳಿಗೆ ನಾನೀಗಾಗಲೇ ಮೊದಲನೇ ವಿಡಿಯೋದಲ್ಲಿ 2-3 ಪ್ರಶ್ನೆಗಳನ್ನು ಕೊಟ್ಟಿದ್ದೆ. ಈ ಅಭ್ಯಾಸದಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಅಭ್ಯಾಸದ ಪ್ರಶ್ನೆಗಳು. ಇತಿಹಾಸಕಾರರು ಇತಿಹಾಸವನ್ನು ಹೇಗೆ ರಚಿಸುತ್ತಾರೆ? ಮೊದಲನೇ ಪ್ರಶ್ನೆ. ಇತಿಹಾಸಕಾರರು ಇತಿಹಾಸವನ್ನು ಹೇಗೆ ರಚಿಸುತ್ತಾರೆ?
ಪ್ರಶ್ನೆ, ಇತಿಹಾಸ ರಚನೆಯಲ್ಲಿ ಇರುವ ಹೆಚ್ಚು ವಿಶ್ವಾಸಾರ್ಹವಾದ ಆಧಾರ ಯಾವುದು? ಇತಿಹಾಸ ರಚನೆಯಲ್ಲಿ ಇರುವ ಹೆಚ್ಚು ವಿಶ್ವಾಸಾರ್ಹ ಆಧಾರ ಯಾವುದು? ಯಾವುದು? ಕಾರ್ಬನ್ 14 ಪರೀಕ್ಷೆ. ಇದು ಹೆಚ್ಚು ವಿಶ್ವಾಸಾರ್ಹವಾದಂತಹ ಪರೀಕ್ಷೆ, ಜೊತೆಗೆ ಶಾಸನಗಳು ಇವು ಹೆಚ್ಚು ವಿಶ್ವಾಸಾರ್ಹವಾದಂತಹ ಆಧಾರಗಳು. ಇತಿಹಾಸ ರಚನೆಯಲ್ಲಿ ನಾಣ್ಯಗಳ ಪಾತ್ರವನ್ನ ವಿವರಿಸಿ. ಇತಿಹಾಸ ರಚನೆಯಲ್ಲಿ ನಾಣ್ಯಗಳ ಪಾತ್ರ. ನಾಣ್ಯಗಳು ಅತಿ ಚಿಕ್ಕವಾದರೂ ಸಹ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆನ್ನುವ ಹಾಗೆ ಅವು ನೋಡೋದಕ್ಕೆ ಚಿಕ್ಕವಾದರೂ ಸಹ ಅವುಗಳ ಹಿಂದಿರುವಂತಹ ಮಾಹಿತಿ ಇದೆಯಲ್ಲ, ಅದು ಇತಿಹಾಸವನ್ನು ರಚಿಸುವಲ್ಲಿ ಬಹಳ ವಿಶಾಲವಾದಂತಹ ಮಾಹಿತಿಯನ್ನು ನಮಗೆ ಹೆಚ್ಚು ಮಾಹಿತಿಯನ್ನು ಒದಗಿಸಿಕೊಡುತ್ತೆ. ಆ ಕಾಲದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಶೈಕ್ಷಣಿಕ ಎಲ್ಲ ವಿಷಯಗಳನ್ನು, ಆಮೇಲೆ ಪ್ರಾದೇಶಿಕ ವ್ಯಾಪ್ತಿ ಎಲ್ಲ ಅಂಶಗಳ ಮೇಲೂ ಸಹ ಬೆಳಕನ್ನು ಚೆಲ್ಲುತ್ತದೆ. ಇನ್ನು ಸ್ಮಾರಕಗಳು ಇಂದಿನ ಕಾಲದ ಯಾವ ವಿಷಯದ ಬಗ್ಗೆ ಬೆಳಕನ್ನು ಚೆಲ್ಲುತ್ತವೆ? 6ನೇ ಪ್ರಶ್ನೆ, ಸ್ಮಾರಕಗಳು ಇಂದಿನ ಕಾಲದ ಯಾವ ವಿಷಯದ ಬಗ್ಗೆ ಮಾಹಿತಿ ತಿಳಿಸುತ್ತದೆ? ಇವು ಮುಖ್ಯವಾಗಿ ಆ ಕಾಲದ ಸಾಂಸ್ಕೃತಿಕ ಅಂಶಗಳ ಬಗ್ಗೆ ಮಾಹಿತಿಯನ್ನು ಹೆಚ್ಚಾಗಿ ತಿಳಿಸುತ್ತವೆ. ಜೊತೆಗೆ ತಂತ್ರಜ್ಞಾನದ ಬಗ್ಗೆ, ಮೆಹರೌಲಿಯ ಆ ಸ್ತಂಭ ನಮಗೆ ಅಂದಿನ ಕಾಲದ ಲೋಹ ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನ ಅಚ್ಚರಿ ಪಡುವ, ವಿಜ್ಞಾನವೇ ಅಚ್ಚರಿ ಪಡುವ ರೀತಿಯಲ್ಲಿ ತಿಳಿಸ್ಕೊಡ್ತದೆ. ಉಕ್ಕಿನ ಸ್ತಂಭ ಶಾಸನ, ಉಕ್ಕಿನ ಸ್ತಂಭ. ಇನ್ನು ಜೈವಿಕ ಪಳೆಯುಳಿಕೆಗಳ ಕಾಲವನ್ನ ಯಾವ ವಿಧಾನದ ಮೂಲಕ ಕಾಲವನ್ನು ನಿಷ್ಕರ್ಷೆ ಮಾಡಲಾಗುತ್ತದೆ? ಜೈವಿಕ ಪಳೆಯುಳಿಕೆಗಳನ್ನು ಸತ್ತಂತಹ ಪ್ರಾಣಿ, ಪಕ್ಷಿ, ಮರ, ಗಿಡಗಳು, ಪಳೆಯುಳಿಕೆಗಳ ಕಾಲವನ್ನ ಯಾವ ವಿಧಾನದ ಮೂಲಕ? ಕಾರ್ಬನ್ 14, ಹೌದಾ? ನಿಷ್ಕರ್ಷೆ ಮಾಡಲಾಗುತ್ತದೆ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಳೋದ್ರ ಮೂಲಕ ಈ ಆಧಾರಗಳು ಈ ಪಾಠವನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ವಿದ್ಯಾರ್ಥಿಗಳೇ ನೋಡಿ, ಈ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಳೋದ್ರ ಮೂಲಕ ಈ ಪಾಠ ನಮ್ಗೆ ಎಷ್ಟರ ಮಟ್ಟಿಗೆ ಅರ್ಥ ಆಯಿತು ಅನ್ನೋದನ್ನ ನಾವು ನಮ್ಮನ್ನ ನಾವೇ ಪರೀಕ್ಷೆ ಮಾಡಿಕೊಳ್ಳುವಂತಹ ಸಮಯ ಇದು. ಇತಿಹಾಸಕಾರರು ಇತಿಹಾಸವನ್ನು ಹೇಗೆ ರಚಿಸ್ತಾರೆ? ಮಕ್ಕಳೇ, ನಾವೀಗಾಗಲೇ ಚರ್ಚೆ ಮಾಡಿರೋ ಹಾಗೆ ಇತಿಹಾಸಕಾರರು ಇತಿಹಾಸವನ್ನು ರಚಿಸುವಂಥ ಸಂದರ್ಭದಲ್ಲಿ ಆಧಾರಗಳನ್ನು ಪ್ರಮುಖವಾಗಿ ತಗೊಳ್ತಾರೆ. ಯಾವ ಆಧಾರಗಳು ಅಂತ ನೋಡಿದ್ವಿ? ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳು, ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ, ಹಾಗೆ ಮೌಖಿಕ ಸಾಹಿತ್ಯ, ಅನಂತರ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಅವಶೇಷಗಳು, ಪಳೆಯುಳಿಕೆಗಳು, ಇವೆಲ್ಲವುಗಳನ್ನು ಸಂಗ್ರಹಿಸಿ ಅವುಗಳ ಆಧಾರದ ಮೇಲೆ ಅವುಗಳೆಲ್ಲ ಸಂಗ್ರಹಿಸಿದರ ಜೊತೆಗೆ ಕಾರ್ಬನ್ 14 ಪರೀಕ್ಷೆಗೆ ಒಳಪಡಿಸಿ ಅವುಗಳ ಕಾಲಮಾನವನ್ನು ನಿಷ್ಕರ್ಷೆ ಮಾಡಿ ಇತಿಹಾಸಕಾರರ ಇತಿಹಾಸವನ್ನು ರಚಿಸ್ತಾರೆ. ಈ ಪ್ರಶ್ನೆಗೆ ಉತ್ತರ ದೊರೀತಲ್ಲ? ಇನ್ನು 2ನೇ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಆಧಾರ ಎಂದರೇನು? ಅವುಗಳಲ್ಲಿ ಎಷ್ಟು ವಿಧ? ಆಧಾರ ಎಂದರೆ ಏನು? ಆಧಾರ ಅಂದರೆ ಈಗಾಗಲೇ ನಾವು ಚರ್ಚಿಸಿರುವ ಹಾಗೆ ಇತಿಹಾಸವನ್ನ ರಚಿಸಲು ಬೇಕಾದಂತಹ ಮೂಲ ಸಾಮಗ್ರಿಗಳಿಗೆ ನಾವೇನಂತೀವಿ? ಆಧಾರ ಅಂತ ಹೇಳಿ ಕರಿತೀವಿ. ಅವುಗಳಲ್ಲಿ ಎಷ್ಟು ವಿಧ? ಅವುಗಳಲ್ಲಿ ಬಹುಮುಖ್ಯವಾಗಿ 2 ವಿಧ. ಒಂದು ಸಾಹಿತ್ಯಾಧಾರಗಳು, ಮತ್ತೊಂದು ಪುರಾತತ್ವ ಆಧಾರಗಳು. ಆ ಸಾಹಿತ್ಯಾಧಾರಗಳಿಗೆ ಬಂದರೆ
ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ, ವಿದೇಶಿಯ ಸಾಹಿತ್ಯ. ಇನ್ನು ಪುರಾತತ್ವಾಧಾರಗಳಲ್ಲಿ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಅವಶೇಷಗಳು ಇವೆಲ್ಲವುಗಳು ಸಹ ಆಧಾರದ ವಿಧಗಳು. ಯಾವುದಾದರೂ ನೆಕ್ಸ್ಟ್ ಪ್ರಶ್ನೆ, ಯಾವುದಾದರೂ ಎರಡು ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯವನ್ನ ಹೆಸರಿಸಿ. ಲಿಖಿತ ಸಾಹಿತ್ಯದಲ್ಲಿ ನಾವು ಈ ವಿಧವನ್ನ ನೋಡ್ತೀವಿ. ದೇಶೀಯ ಸಾಹಿತ್ಯ ಇದರಲ್ಲಿ ಸಾಕಷ್ಟು ಬರ್ತದೆ. ಚಾಣಕ್ಯನ ಅರ್ಥಶಾಸ್ತ್ರ ಅಥವಾ ಕೌಟಿಲ್ಯನ ಅರ್ಥಶಾಸ್ತ್ರ ಇರಬಹುದು, ವಿಶಾಖದತ್ತನ ಮುದ್ರಾ ರಾಕ್ಷಸ ಇರಬಹುದು, ಆನಂತರ ಕಂಪಡನ ಬಗ್ಗೆ ತಿಳಿಸುವಂತಹ ಮುದ್ರಾ ವಿಜಯಂ ಇರಬಹುದು, ಹಾಗೆ ಪಂಪನ ಮಹಾಭಾರತ, ಪಂಪಭಾರತ, ರನ್ನನ ಗದಾಯುದ್ಧ ಇವೆಲ್ಲವುಗಳು ಸಹ, ಬದೌನಿಯ ರಾಜತರಂಗಿಣಿ ಈ ಎಲ್ಲ ಕೃತಿಗಳು ಸಹ ದೇಶೀಯ ಸಾಹಿತ್ಯ ಕೃತಿಗಳು. ವಿದೇಶಿಯ ಸಾಹಿತ್ಯ ಕೃತಿಗಳಿಗೆ ಬಂದರೆ ಮೆಗಸ್ತಾನಿಸನ ಇಂಡಿಕಾ, ಓಯನೆತ್ಸಂಗನ ಸಿಯುಕಿ, ಬಾಬರ್ನ ತುಜ್ಕಿ ಬಾಬ್ರಿ ಇವೆಲ್ಲವುಗಳು ಸಹ ವಿದೇಶಿ ಸಾಹಿತ್ಯಕ್ಕೆ ಬರ್ತಾ ಹೋಗ್ತವೆ. ಇನ್ನು ಇತಿಹಾಸವನ್ನ ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪ್ರಶ್ನೆ, ಇತಿಹಾಸ ರಚನೆಗೆ ಇರುವ ಹೆಚ್ಚು ವಿಶ್ವಾಸಾರ್ಹ ಆಧಾರ ಯಾವುದು? ಇತಿಹಾಸ ರಚನೆಗೆ ಯಾವುದೇ ಪಕ್ಷಪಾತವಿಲ್ಲದೆ ನಮಗೆ ನ್ಯಾಯಯುತವಾಗಿ ಇತಿಹಾಸವನ್ನು ರಚಿಸೋದಕ್ಕೆ ಎಲ್ಲ ಇತಿಹಾಸಕಾರರಿಗೂ ಒಂದೇ ರೀತಿಯಾದಂತಹ ಮಾಹಿತಿಯನ್ನು ಒದಗಿಸುವಂತಹದ್ದು ಹೆಚ್ಚು ವಿಶ್ವಾಸಾರ್ಹವಾದಂತಹ ಆಧಾರ ಅಂತ ಹೇಳಿದ್ರೆ ಶಾಸನ ಆಧಾರಗಳು. ಇವು ಬಂಡೆಗಲ್ಲುಗಳ ಮೇಲೆ, ಆ ಕಾಲದಲ್ಲಿ ಕೆತ್ತಿರುವಂಥವುಗಳು, ಲೋಹಗಳ ಮೇಲೆ, ದಂತಗಳ ಮೇಲೆ, ಸುಟ್ಟ ಮಣ್ಣಿನ ಮೇಲೆ, ಹಲಗೆ ಇವುಗಳ ಮೇಲೆ ಹೆಚ್ಚು ದೀರ್ಘಕಾಲ ಬಾಳಿಕೆ ಬರುವಂತಹ ವಸ್ತುಗಳ ಮೇಲೆ ನಿರ್ಮಾಣವಾಗಿರೋದ್ರಿಂದ ಇವು ಹೆಚ್ಚು ನಮಗೆ ವಿಶ್ವಾಸಾರ್ಹವಾದಂತಹ ಆಧಾರ. ಯಾವುದು? ಶಾಸನ ಆಧಾರಗಳು. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. ಇತಿಹಾಸದ ರಚನೆಯಲ್ಲಿ ನಾಣ್ಯಗಳ ಪಾತ್ರವನ್ನು ವಿವರಿಸಿ. ನಾವೀಗಾಗಲೇ ನೋಡಿರುವ ಹಾಗೆ ನಾಣ್ಯಗಳು ನೋಡೋದಕ್ಕೆ ಚಿಕ್ಕ ರೂಪದಲ್ಲಿದ್ದರೂ ಸಹ ಇವು ಹೆಚ್ಚು ಮಾಹಿತಿಯನ್ನು ಒದಗಿಸುತ್ತವೆ. ಉದಾಹರಣೆಗೆ ನೋಡೋದಾದ್ರೆ ಸಮುದ್ರಗುಪ್ತ ಹೊರಡಿಸಿರುವಂತಹ ನಾಣ್ಯಗಳು ಅವನ ಕಾಲದ ಸಂಗೀತದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತವೆ. ಹಾಗೆ ಆತನ ಸೈನಿಕ ಸಾಧನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತವೆ. ಈ ನಾಣ್ಯಗಳು ಅವುಗಳ ಚಲಾವಣೆಯಲ್ಲಿದ್ದಂತಹ ಪ್ರಾದೇಶಿಕ ವ್ಯಾಪ್ತಿಯನ್ನು ತಿಳಿಸ್ತವೆ. ಅವು ಚಲಾವಣೆಯಲ್ಲಿದ್ದಂತಹ ಪ್ರಾದೇಶಿಕ ವ್ಯಾಪ್ತಿಯನ್ನು ತಿಳಿಸುತ್ತೆ. ಆ ರಾಜರ ರಾಜಕೀಯ ಗಡಿ ಪ್ರದೇಶದ ಬಗ್ಗೆ ಮಾಹಿತಿಯನ್ನು ನಮಗೆ ಒದಗಿಸುತ್ತದೆ. ಹಾಗೆ ಅಂದಿನ ಕಾಲದ ನಾಣ್ಯಗಳು ಮುದ್ರಣಗೊಂಡ ಕಾಲದ ಲೋಹ ವಿಜ್ಞಾನದ ಬಗ್ಗೆ ಮಾಹಿತಿಯನ್ನು ಒದಗಿಸ್ತವೆ. ರಾಜಕೀಯ ಅಂಶಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಒದಗಿಸ್ತವೆ. ವ್ಯಾಪಾರದ ಬಗ್ಗೆ ಮಾಹಿತಿಯನ್ನು ಒದಗಿಸ್ತವೆ. ಶಾತಕರ್ಣಿ ಗೌತಮಿಪುತ್ರ ಶಾತಕರ್ಣಿ ಶಾತವಾಹನರ ದೊರೆ ಗೌತಮಿಪುತ್ರ ಶಾತಕರ್ಣಿ ಹೊರಡಿಸಿದಂತಹ ನಾಣ್ಯಗಳು ಅದರಲ್ಲಿ ಏನಿತ್ತು? ಅವು ನಿಜವಾಗ್ಲೂ ಸಹ ನಹಪಾಣನ ನಾಣ್ಯಗಳು. ಶಾತಕರ್ಣಿ ಏನು ಮಾಡ್ದ? ಆ ನಾಣ್ಯಗಳ ಮೇಲಿದ್ದಂತಹ ನಹಪಾಣಿಯ ಹೆಸರನ್ನು ತೆಗೆಸಿ ತನ್ನ ಹೆಸರನ್ನ ಮುದ್ರಿಸ್ತಾನೆ. ಇದು ಏನನ್ನ ತಿಳಿಸುತ್ತೆ? ಶಾತಕರ್ಣಿಯು ನಹಪಾಣನನ್ನ ಸೋಲಿಸಿದ್ದ ಅನ್ನೋದು ನಮಗೆ ಇದರಿಂದ, ಈ ನಾಣ್ಯಗಳಿಂದ ತಿಳಿದು ಬರುತ್ತೆ. ಇನ್ನು ಬೆಂಗಳೂರಿನಲ್ಲಿ ದೊರೆತಿರುವಂತಹ ನಾಣ್ಯಗಳು ಅವು ಸುಮಾರು 2000 ವರ್ಷಗಳ ಹಿಂದೆ ದೊರೆತಿರುವಂತಹ ನಾಣ್ಯಗಳು, ರೋಮನ್ ನಾಣ್ಯಗಳು. ಅವು ರೋಮನ್ ಮತ್ತು ದಕ್ಷಿಣ ಭಾರತದ ನಡುವೆ ಇದ್ದಂತಹ ವ್ಯಾಪಾರದ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ತವೆ. ಅಂದಿನ ಕಾಲದ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಈ ನಾಣ್ಯಗಳು ಬೆಳಕನ್ನು ಚೆಲ್ತವೆ. ಸಮುದ್ರಗುಪ್ತ ಹೊರಡಿಸಿದಂತಹ 7 ವಿಧದ ಸುವರ್ಣ ನಾಣ್ಯಗಳು ಇವು ಏನನ್ನ ತಿಳಿಸ್ತವೆ? ಅಂದಿನ ಕಾಲದ ಸುವರ್ಣ ಯುಗದ ಬಗ್ಗೆ ನಮಗೆ. ಗುಪ್ತರ ಕಾಲವು ಸುವರ್ಣ ಯುಗವನ್ನ ಹೊಂದಿತ್ತು. ಅವರ ಕಾಲವನ್ನು ನಾವು ಇತಿಹಾಸದಲ್ಲಿ ಸುವರ್ಣ ಯುಗ ಅಂತಾನೆ ಕರಿತೀವಿ. ಅದರ ಬಗ್ಗೆ ಬೆಳಕನ್ನು ಚೆಲ್ಲಿಸೋದು ನಾಣ್ಯಗಳು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ಮಾರಕಗಳು ಹಿಂದಿನ ಕಾಲದ ಯಾವ ವಿಷಯದ ಬಗ್ಗೆ ಮಾಹಿತಿ
ಮತ್ತೆ ಸಾಂಸ್ಕೃತಿಕ ಹಾಗೆ ಧಾರ್ಮಿಕ ಅಂಶಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತವೆ. ಅದರಲ್ಲೂ ದೇವಾಲಯಗಳು ಹೆಚ್ಚಾಗಿರುವಂತಹದ್ದು ನಮಗೆ ದೇವಾಲಯಗಳ ಧರ್ಮ ಅಷ್ಟೇ ಅಲ್ಲ, ನಮ್ಮ ಸಾಂಸ್ಕೃತಿಕ ವೈಭವವನ್ನು ತಿಳಿಸ್ತವೆ. ಮೆಹರೌಲಿಯ ಸ್ತಂಭ ನಮಗೆ ಲೋಹ ವಿಜ್ಞಾನದ ಬಗ್ಗೆ ಮಾಹಿತಿಯನ್ನ ತಿಳಿಸುತ್ತದೆ. ಇನ್ನು ಕೊನೆಯ ಪ್ರಶ್ನೆ, ಜೈವಿಕ ಪಳೆಯುಳಿಕೆಗಳ ಕಾಲವನ್ನ ಯಾವ ವಿಧಾನದ ಮೂಲಕ ನಿಷ್ಕರ್ಷೆ ಮಾಡಲಾಗುತ್ತದೆ? ನಾವೀಗಾಗಲೇ ನೋಡಿರುವ ಹಾಗೆ ಕಾರ್ಬನ್ 14 ಎಂಬಂತಹ ಪರೀಕ್ಷೆ. ಇದು ಕಾರ್ಬನ್ 14 ಅನ್ನುವಂತಹದ್ದು ವಿದ್ಯಾರ್ಥಿಗಳೇ, ಇದು ರೇಡಿಯೋ ಆಕ್ಟಿವ್ ಕಾರ್ಬನ್ ಅಥವಾ ವಿಕಿರಣಶೀಲ ಇಂಗಾಲ ಅಂತ ಹೇಳಿ ಇದರ ಪರೀಕ್ಷೆ ಹೆಸರು. ಇದು ಆ ಕಾಲದ ಒಂದು ಕಾಲ ನಿಷ್ಕರ್ಷೆಯ ಒಂದು ವೈಜ್ಞಾನಿಕ ವಿಧಾನ. ಹೇಗೆ ಅಂದರೆ ಇದರ ಈ ವಿಧಾನಕ್ಕೆ ಒಳಪಡಿಸುವಂತಹ ಅವಶೇಷಗಳು, ಉದಾಹರಣೆಗೆ ಜೈವಿಕ ಪಳೆಯುಳಿಕೆಗಳು, ಮರ ಗಿಡ ಸತ್ತಂತಹ ಪ್ರಾಣಿ ಪಕ್ಷಿಗಳು, ಇವು ಪಳೆಯುಳಿಕೆಗಳಾಗಿರಬೇಕು. ಈ ಪರೀಕ್ಷೆಗೆ ನಾವು ಕೊಡುವಂತಹ ವಸ್ತು ಪ್ರತಿಯೊಂದು ಜೀವಿಯಲ್ಲಿಯೂ ಸಹ ಇಂಗಾಲ 12 ಎಂಬಂತಹ ಅಂಶ ಮತ್ತು ಇಂಗಾಲ 14 ಎಂಬಂತಹ ಅಂಶ ಪ್ರತಿಯೊಂದು ಜೀವಿಯಲ್ಲೂ ಮರಗಿಡಗಳಲ್ಲಿಯೂ ಕಂಡುಬರುತ್ತೆ. ಇದು ಜೀವಿ ಸತ್ತ ನಂತರವೂ ಸಹ ಆ ದೇಹದಲ್ಲಿ ಆ ಪಳೆಯುಳಿಕೆಯಲ್ಲಿ ಕಾರ್ಬನ್ 14 ಕಾರ್ಬನ್ 12 ಅದೇ ಪ್ರಮಾಣದಲ್ಲಿ ಇದ್ದರೆ, ಕಾರ್ಬನ್ 14 ಅನ್ನುವಂತಹದ್ದು ನಿಧಾನವಾಗಿ ಸವೆಯುತ್ತಾ ಹೋಗುತ್ತದೆ, ಕ್ಷೀಣಿಸ್ತಾ ಹೋಗುತ್ತದೆ. ಇದು ಅರ್ಧ ಪ್ರಮಾಣ ಬರೋದಕ್ಕೆ ಸುಮಾರು 5700 ವರ್ಷಗಳನ್ನು ತೆಗೆದುಕೊಳ್ಳುತ್ತೆ. ಆ ಕಾರ್ಬನ್ 14 ಅನ್ನೋದು ದೇಹದಿಂದ ಸವಿಯೋದಕ್ಕೆ, ಅರ್ಧ ಸವಿಯೋದಕ್ಕೆ 5700 ವರ್ಷಗಳು ಬೇಕು. ಆ ಆಧಾರದ ಮೇಲೆ ಕಾರ್ಬನ್ 14 ಟೆಸ್ಟ್ ವಿಧಾನವನ್ನು ಅಳವಡಿಸಿಕೊಂಡು ಕಾಲಮಾನವನ್ನು ನಿಷ್ಕರ್ಷೆ ಮಾಡಲಾಗುತ್ತದೆ. ಇದಿಷ್ಟು ಈ ಆಧಾರಗಳು, ಈ ಪಾಠಭಾಗದ ಅಂಶಗಳು. ಪ್ರಿಯ ವಿದ್ಯಾರ್ಥಿಗಳೇ, ಈ ಎಲ್ಲ ವಿಷಯವನ್ನು ನೀವು ಗಮನವಿಟ್ಟು ಕೇಳಿ ಮತ್ತೊಮ್ಮೆ ಈ ಪಠ್ಯಪುಸ್ತಕವನ್ನು ಅಭ್ಯಾಸ ಮಾಡೋದರ ಮೂಲಕ ತಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ. ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂತಹ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಈ ಪಾಠಭಾಗವನ್ನು ಮುಗಿಸ್ತಾರೆ.